ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಗುರುಗಳಾದ ಶ್ರೀಯುತ ಸುಭಾಷ್ ಪತ್ರಿಜಿಯವರಿಗೂ, ಮಹಾವತಾರ್ ಬಾಬಾಜಿಯವ್ರಿಗೂ ಹಾಗೂ ರಂಗನಾಥ್ ಸರ್ ಅವ್ರಿಗೂ ನಮಸ್ಕರಿಸುತ್ತಾ, ನನ್ನ ಪ್ರೀತಿಯ ತಂದೆ ತಾಯಿಗೂ ಕೂಡ ನಮಸ್ಕರಿಸುತ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ನಿಮಗೆ ಸುಸ್ವಾಗತನ ಕೋರ್ತಾ ಇದ್ದೀನಿ. ಎಲ್ಲರೂ ಎಂದಿನಂತೆ ನಾವೆಲ್ಲ ಮೊದಲನೇದಾಗಿ ಪ್ರಾಣಾಯಾಮ ಮಾಡೋಣ. ಪ್ರಾಣಾಯಾಮದ ನಂತರ ಧ್ಯಾನವನ್ನು ಮಾಡೋಣ. ನಾನು ಧ್ಯಾನ ಮಾಡೋಣ ಅಂತ ಹೇಳಿದೆ ಆ್ಯಕ್ಚುಲಿ, ಬಟ್ ಇವಾಗ ಬಂದರು ನಮ್ಮ ಮಹಾವತಾರವರು, ಹಾಗಾಗಿ ಧ್ಯಾನನ ಮಾಡಿಬಿಡೋಣ. ಧ್ಯಾನದ ನಂತರ ನಾವು ಇದು ಪ್ರಾಣಾಯಾಮನ ಮಾಡೋಣ. ಓಕೆನಾ? ಓಕೆ. ಸೋಮವಾರೇ ಮೇಡಮ್, ನಾನು ಒಂದು ನಿಮಿಷಗಳ ಕಾಲ ಇದು ಗೈಡೆಡ್ ಮೆಡಿಟೇಷನ್ ಕೊಡ್ತೀನಿ, ನಂತರ ಧ್ಯಾನ ಮಾಡೋಣ. 20 ನಿಮಿಷಗಳ ಕಾಲ ಧ್ಯಾನ. ಸರಿ ಮೇಡಮ್. ಓಕೆ ಬಂಧುಗಳೇ, ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ನೇರವಾಗಿ ಕೂತ್ಕೊಂಡು ಯಾರ ಹತ್ರ ಪಿರಮಿಡ್ ಕ್ಯಾಪ್ ಇದೆಯೋ ಅವ್ರು ಹಾಕ್ಕೊಳ್ಳಿ. ಯಾರು ಕನ್ನಡಕ ಹಾಕ್ಕೊಂಡಿದ್ದೀರೋ ಅವರೆಲ್ಲ ಕನ್ನಡಕಗಳನ್ನು ದಯವಿಟ್ಟು ತೆಗೆದಿಡಿ. ಧ್ಯಾನಕ್ಕೆ ಮುಂಚೆ 1 ಲೋಟ ನೀರನ್ನು ಸೇವಿಸಬಹುದು ನೀವು. ಯಾರಿಗೆ ನೇರವಾಗಿ ಕೂತ್ಕೊಳ್ಳೋಕೆ ಆಗಲ್ಲ, ನಿಮಗೆ ಹೇಗೆ ಆಗುತ್ತೋ ಆ ತರಹ ನೀವು ಸುಖಾಸನದಲ್ಲಿ ಕೂತ್ಕೊಳ್ಬಹುದು. ನಂತರ ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಕೂತಿರುವಂಥವ್ರು ಎರಡೂ ಕಾಲುಗಳನ್ನ ಹಿಂಗೆ ಒಂದು ಮೇಲೆ ಒಂದು ಹಿಂಗೆ ಹಾಕೊಳ್ಬೇಕಾಗತ್ತೆ. ನಂತರ ಎರಡೂ ಕೈಗಳನ್ನ ಎಲ್ಲರೂ ಕೂಡ ಹೀಗೆ ಲಾಕ್ ಮಾಡ್ಕೊಳ್ಳಿ. ಈವನ್ ಪದ್ಮಾಸನ ಸ್ಥಿತಿಯಲ್ಲಿ ಕೂತ್ಕೊಂಡಿರೋರು ಕೂಡ ಎರಡೂ ಕೈಗಳನ್ನ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ, ಎಲ್ಲರೂ ಕಣ್ಣು ಮುಚ್ಚಿ. ನಾವು ಹೇಳೋವರೆಗೂ ಯಾರು ದಯವಿಟ್ಟು ಕಣ್ಣನ್ನು ತೆಗಿಬಾರ್ದು. ಈಗೆಲ್ಲರೂ ಧ್ಯಾನದತ್ತ ಮೊರೆ ಹೋಗೋಣ. ಧ್ಯಾನ ಅಂದ್ರೆ ಏನು, ಹೇಗೆ ಮಾಡಬೇಕು ಅಂದ್ರೆ ನಮ್ಮ ಸುಭಾಷ್ ಪತ್ರಿಜಿಯವರು ಹೇಳಿದ್ದಾರೆ, ಆನಾಪಾನ ಸತಿ ಧ್ಯಾನ ಅಂತ. ಅಂದ್ರೆ ಉಸಿರನ್ನ ಹೇಗೆ ತಗೋತೀವಿ, ಉಸಿರನ್ನ ಹೇಗೆ ಬಿಡ್ತೀವಿ, ಅದರೊಳಗಡೆ ಹೇಗೆ ಮಿಲನವಾಗುತ್ತೆ ಅನ್ನೋದನ್ನ ಕಡೆ ಗಮನ ಕೊಡೋದೆ ಧ್ಯಾನ ಅಂತ. ನೀವೆಲ್ಲ ಏನು ಮಾಡಬೇಕು ಅಂತಂದ್ರೆ, ಉಸಿರನ್ನ ತಗೊಳ್ಳುವಾಗ ತಣ್ಣನೆಯ ಅನುಭವನ ಪಡ್ಕೊಳ್ಳಿ. ಮತ್ತೆ ಉಸಿರನ್ನ ಬಿಡಬೇಕಾದ್ರೆ ಬೆಚ್ಚನೆಯ ಅನುಭವವಾಗತ್ತೆ, ಅದನ್ನ ಅನುಭವಿಸಿ. ಪೂರ್ತಿಯಾಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಕಡೆ ಇರಲಿ. ಉಸಿರಿನ ಕಡೆ ಗಮನ ಕೊಡುತ್ತಾ ನಮ್ಮ ಆತ್ಮಾವಲೋಕನವನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ನಾವು ನಮ್ಮನ್ನು ಅರಿಯುವ ತಂತ್ರವೇ, ಸುಲಭ ಮಾರ್ಗವೇ ಈ ಧ್ಯಾನ. ಎಲ್ಲರೂ ನಾವು ಹೇಳೋವರೆಗೂ ಕಣ್ಣನ್ನು ತೆರಿಬಾರ್ದು ಅಂತ ಕೋರ್ಕೋತೇನೆ. ನಮ್ಮ ಮುಖದಲ್ಲಿ ಮಂದಹಾಸವಿರಲಿ, ಕಿರುನಗೆ ಇರಲಿ. ಎಲ್ಲರೂ ಆಳವಾದ ಧ್ಯಾನದತ್ತ ಪಯಣಿಸೋಣ. ಎಷ್ಟೇ ಅಡೆತಡೆ ಬಂದರೂ ಅದಕ್ಕೆ ಗಮನ ಕೊಡದೆ ನಮ್ಮ ಗಮನ ಉಸಿರಾಟದ ಕಡೆಗೇ ಇರಬೇಕು. ಎಲ್ಲರೂ ಆಳವಾದ ಧ್ಯಾನದಕ್ಕೆ ಮೊರೆ ಹೋಗೋಣ. ತಲ್ಲೀನರಾಗಿ ಉಸಿರಾಟವನ್ನು ಗಮನಿಸೋಣ. ಹತ್ತು ನಿಮಿಷಗಳ ಆಳವಾದ ಧ್ಯಾನವನ್ನ ಎಲ್ಲರೂ ಮಾಡ್ತಿದ್ದೀವಿ. ನಾವು ಯಾರು, ನಮ್ಮನ್ನು ಅರಿಯುವ ಗಮನದಲ್ಲಿ ನಾವು ಉಸಿರಾಟದೆಡೆಗೆ ಗಮನ ಕೊಡೋಣ. ಉಸಿರಾಟಕ್ಕೆ ಗಮನ ಕೊಡುತ್ತಾ ನಮ್ಮನ್ನು ಅರಿಯುವ ಪ್ರಯತ್ನ ಮಾಡೋಣ. ಸೋಮವಾರ
Yes. ಐದು ನಿಮಿಷಗಳು.
ಎಲ್ಲರೂ ದೇಹ ಸ್ಥಿತಿಗೆ ಬನ್ನಿ. ಐದು, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನು ತೆಗೆಯುತ್ತಾ ಎರಡೂ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. 5, 4, 3, 2, 1, 0. ನಿಮ್ಮ ಕೈಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಮತ್ತೊಮ್ಮೆ ಎಲ್ಲ ಬಂಧುಗಳಿಗೂ ತುಂಬಾ ಆಳವಾದ ಧ್ಯಾನವನ್ನ ಮಾಡಿದ್ದಕ್ಕೆ ಪ್ರೀತಿಯ ಚಪ್ಪಾಳೆ ನನ್ನಿಂದ. ಎಲ್ಲರೂ ತುಂಬಾ ಚೆನ್ನಾಗಿ ಧ್ಯಾನ ಮಾಡಿದ್ರಿ. ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನ ನೋಡಿ. ಈಗ ನಾವೆಲ್ಲರೂ ತಡ ಮಾಡದೆ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ತಡ ಮಾಡದೆ ಪ್ರಾಣಾಯಾಮನ ಮಾಡ್ಬಿಡೋಣ. 10 ಬಾರಿ ನಾಡಿ ಶೋಧನ ಪ್ರಾಣಾಯಾಮ. ಎಲ್ಲರೂ ಮೊದಲು 2 ಸಾರಿ ಉಸಿರನ್ನ ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಬಿಡೋಣ. ನಂತರ ಒಳ್ಳೆಯ ವಿಷಯವನ್ನ ಹೊತ್ತು ತಂದಿದ್ದಾರೆ ನಮ್ಮ ಮೇಡಮ್ ಮಮತಾ ಅವರು. ಮೂಲಾಧಾರ ಚಕ್ರದ ಬಗ್ಗೆ ತಿಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಪ್ರಾಣಾಯಾಮ ಮಾಡೋಣ. 10 ಬಾರಿ ಪ್ರಾಣಾಯಾಮ. ನಿಮ್ಮ ಎಡಗೈಯನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ಬಲಗೈಯಿಂದ ನಾವು ಪ್ರಾಣಾಯಾಮ ಮಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಮುಂಚೆ 2 ಬಾರಿ ದೀರ್ಘವಾದ ಉಸಿರಾಟವನ್ನು ನಡೆಸೋಣ. ನಾನು ಇನ್ಹೇಲ್ ಮತ್ತೆ ಎಕ್ಸೇಲ್ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಎಲ್ಲರೂ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋಣ. ನಾವು ಯಾತಕ್ಕೆ ನಾಡಿ ಶೋಧನ ಪ್ರಾಣಾಯಾಮ ನಮಗೆ ಅನುಕೂಲವಾಗುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಇರುವಂಥ ನಮಗೆ ಚಂದ್ರನಾಡಿ ಮತ್ತೆ ಸೂರ್ಯನಾಡಿ ಎರಡನ್ನು ಕೂಡ ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರಾಣಾಯಾಮ ತುಂಬಾ ಸಹಾಯ ಮಾಡುತ್ತೆ. ಎಲ್ಲರೂ ಎಡಗೈಯನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ಬಲಗೈಯಿಂದ 10 ಬಾರಿ ಪ್ರಾಣಾಯಾಮವನ್ನ ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ. ನಾನು ಇನ್ಹೇಲ್ ಮತ್ತೆ ಎಕ್ಸೇಲ್ ಹೇಳ್ತಾ ಹೋಗ್ತೀನಿ, ಮತ್ತೆ ಮಂಡಲ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಫಾಲೋ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಒಂದು ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 2. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 3 ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 4 ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 5 ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 6 ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 7 ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್,
ಎಕ್ಸೇಲ್ 8 ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್ 9 ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್ 10 ಮಂಡಲವಾಯಿತು. ಎಲ್ಲರೂ ಎರಡೂ ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಂಡು 2 ಸರಿ ದೀರ್ಘವಾದ ಉಸಿರಾಟವನ್ನು ನಡೆಸೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಓಕೆ ಆತ್ಮಬಂಧುಗಳೇ, ಎಲ್ಲರೂ ತುಂಬಾ ಚೆನ್ನಾಗಿ ಧ್ಯಾನವನ್ನು ಮಾಡಿದ್ರಿ, ಹಾಗೆ ಪ್ರಾಣಾಯಾಮವನ್ನು ಮಾಡಿದ್ರಿ. ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆ ನಿಮ್ಮೆಲ್ಲರಿಗೂ. ಮೇಡಮ್, ಮಮತಾ ಮೇಡಮ್ ನಮಸ್ಕಾರ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಮೇಡಮ್ ನಮ್ಗೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಮೂಲಾಧಾರ ಚಕ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಏನಿದು ಮೂಲಾಧಾರ ಚಕ್ರ, ಏನು ಇದರಿಂದ ನಮಗೆ ಏನ್ ಸಿಗತ್ತೆ ಅಂತ ಅವರು ಕಂಪ್ಲೀಟ್ಲಿ ನಿಮಗೆ ಹೇಳ್ತಾರೆ. ನಾನು ಒಂದು ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ, ಇದರಿಂದ ನಮಗೆ ಆತ್ಮವಿಶ್ವಾಸದ ಒಂದು ಕೊರತೆ ಏನಿರುತ್ತೆ ಅದು ನೀಗುತ್ತೆ. ಹಣದ ಭಯ ಸಮಸ್ಯೆ ಏನಾದ್ರು ಇದ್ರೆ ಅದು ಕೂಡ ನಮಗೆ ಅನುಕೂಲವಾಗುತ್ತೆ. ಅಸ್ಥಿರತೆ ಮತ್ತೆ ಆತಂಕ, ತುಂಬಾ ಒಂದು ಆಂಗ್ಸೈಟಿ ಇರ್ಬೋದು, ಇವೆಲ್ಲ ನಮಗೆ ಕಡಿಮೆ ಆಗುತ್ತೆ. ನಂತರ ನಮ್ಮ ಪ್ರಾಸ್ಟೇಟ್ ಗ್ರಂಥಿ ಅಂತ ಏನಿದೆ ಅದರ ಒಂದು ಸಮಸ್ಯೆ ಏನಿದ್ರು ಅದು ಕೂಡ ನಮಗೆ ಗುಣ ಆಗತ್ತೆ. ಮತ್ತೆ ಪಾದ, ಕಾಲು ಮತ್ತೆ ಸಂಧಿವಾತ, ಈ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ, ಇಂಥ ಸಮಸ್ಯೆಗಳೆಲ್ಲನೂ ಇದರಿಂದ ದೂರವಾಗುತ್ತೆ. ಆಮೇಲೆ ಸ್ನೇಹ ಸಂಬಂಧಗಳ ನಡುವೆ ನಮ್ಮ ಒಂದು ಒಳ್ಳೆ ಸ್ನೇಹ ಇದೆ ನೋಡಿ ನಮ್ದು, ಇದು ಹೀಗೆ ಮುಂದುವರಿಬೇಕು ಅನ್ನೋದಾದ್ರೆ ಮೂಲಾಧಾರ ಚಕ್ರವನ್ನ ನೀವು ಅಳವಡಿಸ್ಕೊಂಡು ಡೈಲಿ ನೀವು ಮಾಡ್ಬೇಕು ಅಂತ. ಸ್ನೇಹ ಸಂಬಂಧಗಳ ಒಂದು ಸಮಸ್ಯೆ ಏನಿದೆ ಅದು ಕೂಡ ಇದರಿಂದ ಗುಣವಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಅಲ್ಲ, ನಾನ್ ಹೇಳ್ಬೇಕಾಗಿರೋ ವಿಷಯ ಎಲ್ಲ ನೀವ್ ಹೇಳ್ಬಿಟ್ಟಿದ್ದೀರಾ. ಓಕೆ ಕ್ಷಮಿಸಿ ಮೇಡಮ್. ಓಕೆ ಅಂದ್ರೆ ಸರಿಯಾದ ರೀತಿಲಿ ಅವರೆಲ್ಲರನ್ನೂ ಫಾಲೋ ಮಾಡ್ಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಹೋದೆ. ಇನ್ನೂ ಸಾಕಷ್ಟಿದೆ, ಅದು ಮೇಡಮ್ ಕಂಟಿನ್ಯೂ ಮಾಡ್ತಾರೆ. ನಿಜ, ಸಾರಿ, ನೀವು ಹೇಳಿದ್ದು ಒಳ್ಳೇದಾಯ್ತು. ಇವೆಲ್ಲವ ಇಂದ ಕರೆಕ್ಟ್ ಆಗಿ ಅವರು ವಿವರಿಸಿ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಮೇಡಮ್ ಮಾತನ್ನ ಕೇಳ್ಕೊಳ್ಳೋಣ. ದಯವಿಟ್ಟು ಕ್ಷಮಿಸಿ ಮೇಡಮ್. ಓವರ್ ಟು ಯು. ಪರವಾಗಿಲ್ಲ ಮೇಡಮ್. ಮಾಸ್ಟರ್ಸ್ ಎಲ್ಲರಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳು ತಿಳಿಸುತ್ತಾ, ನಮ್ಮೆಲ್ಲರ ಪ್ರೀತಿಯ ಗುರುಗಳು PSSM ನ ಸಂಸ್ಥಾಪಕರು ಮೈತ್ರೇಯ ಬುದ್ಧರಾಗಿರುವಂತಹ ಬ್ರಹ್ಮ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಗುರುಮಾತಾ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಆತ್ಮ ಅನಂತ ಪ್ರಣಾಮಗಳು ತಿಳಿಸುತ್ತಾ, ಮಾಸ್ಟರ್ಸ್ ನಾವಿವತ್ತು ಮೂಲಾಧಾರ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಮಾಸ್ಟರ್ಸ್, ಈ ಮೂಲಾಧಾರ ಚಕ್ರದ ಬಗ್ಗೆ ತಿಳ್ಕೊಳ್ಳಕ್ ಮುಂಚೆ ನಾವು ಚಕ್ರಗಳಂದ್ರೆ ಏನು ಅದು ಸ್ವಲ್ಪ ನಾವು ಪರಿಚಯ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಚಕ್ರ ಅಂದ್ರೆ ಏನು? ಅದೇ ನಮ್ ಒಳಗಡೆ ತಿರುಗ್ತಾ ಇರುತ್ತಾ? ಇಲ್ಲ. ಚಕ್ರ ಅಂದ್ರೆ ಶಕ್ತಿ ಕೇಂದ್ರಗಳು ಅಂತ ಹೇಳ್ತಾರೆ ಮಾಸ್ಟರ್ಸ್. ಒಬ್ಬ ಮೈಂಡ್ ಬಾಡಿ ಸರಿಯಾಗಿ ಕೆಲಸ ಮಾಡ್ಬೇಕು, ಸರಿಯಾದಂತಹ ರೀತಿಯಲ್ಲಿರ್ಬೇಕು ಅಂತ ಅಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಶಕ್ತಿ. ಇಲ್ಲ ಈ ರೀತಿ ನಮ್ಗೆ ಇರ್ಬೇಕಾಗಿರುವಂತಹ ಈ ಒಂದು ಶಕ್ತಿ ಕೇಂದ್ರಗಳು, ಈ ಚಕ್ರಗಳೇನಿದಾವೋ ಅದು ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಅದು ಇನ್ಬ್ಯಾಲೆನ್ಸ್ ಆದ್ರೆ ನಮ್ಗೆ ಸಾಕಷ್ಟು ಪರಿಣಾಮಗಳನ್ನು ನಾವು ಎದುರ್ಕೋಬೇಕಾಗುತ್ತೆ ಮಾಸ್ಟರ್ಸ್. ಹಾಗಾಗಿ ಅವೆಲ್ಲವೂ ಕೂಡ ಒಂದು ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಅವು ಈ ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ಮಾತ್ರನೇ ಅವು ಶಕ್ತಿ ಪ್ರವಾಹ ಆಗುತ್ತೆ ಮಾಸ್ಟರ್ಸ್. ಅದು ಯಾವಾಗ ಬ್ಯಾಲೆನ್ಸ್ ಅಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಶಕ್ತಿ ಅನ್ನೋದು, ಆ ಒಂದು ಬ್ಲಾಕೇಜಸ್ ಅನ್ನೋದು ನಮ್ಗೆ ಬರುತ್ತೆ. ಯಾವಾಗ ಅವೆಲ್ಲ ಕ್ಲಿಯರ್ ಆಗಿದ್ದು ಆಕ್ಟಿವ್ ಆಗಿದ್ರೆ ಮಾತ್ರ
ನಮ್ಮಲ್ಲಿ ಒಂದು ಶಕ್ತಿ ತರಂಗಗಳು, ಶಕ್ತಿ ಅನ್ನೋದು ನಮ್ಮಲ್ಲಿ ಪ್ರವಾಹ ಅನ್ನೋದು ಆಗುತ್ತೆ ಮಾಸ್ಟರ್ಸ್. ಈ ಅದರಿಂದ ಆ ಶಕ್ತಿ ಅನ್ನೋದು ಪ್ರವಾಹ ಆದ್ರೆ ಅದು ಸಕ್ರಮವಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಒಂದು ಜೀವನ ಸಮತುಲ್ಯವಾಗಿ ಇರುತ್ತೆ. ಇಲ್ಲಾಂದ್ರೆ ನಾವು ಅಸ್ತವ್ಯಸ್ತವಾಗಿ ಇರ್ತೀವಿ ಮಾಸ್ಟರ್ಸ್. ಹಾಗಾಗಿ ಚಕ್ರಗಳ ಬ್ಯಾಲೆನ್ಸ್ ಅನ್ನೋದು, ಆ ಒಂದು ಚಕ್ರಗಳ ಕೆಲಸ ಅನ್ನೋದು ನಮ್ಗೆ ಸಕ್ರಮವಾಗಿ ನಡಿಬೇಕಾಗುತ್ತೆ. ಅದೇ ರೀತಿ ನಮ್ಮ ಒಂದು ಚಕ್ರಗಳು ಏನು ಅನ್ನೋ ವಿಷಯ ಈಗ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈ ಒಂದು ಚಕ್ರಗಳು ಎಲ್ಲಿರ್ತವೆ ಅಂತ ಅಂದ್ರೆ ನಮ್ಮ ಒಂದು ಕೆಳಗಡೆ ನಮ್ಮ ಒಂದು ಬ್ಯಾಕ್ ಬೋನ್ ಅಂತೀವಲ್ವಾ, ಬೆನ್ನಮುಖ ಅಂತ ಅಂತೀವಿ, ಅಲ್ಲಿಂದ ಮೇಲೆ ಇಲ್ಲಿ ನಖಸಿಕ ಪರ್ಯಂತಂ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಲ್ಲಿ ತನಕ ಈ ಒಂದು ಚಕ್ರಗಳ ಕೇಂದ್ರಗಳು ಆಗಿರ್ತವೆ. ಇವು 7 ಚಕ್ರಗಳು ಅಂತ ನಮ್ಗೆ ತಿಳಿಸ್ಕೊಟ್ಟಿರ್ತಾರೆ ಮಾಸ್ಟರ್ಸ್. ಇವೆಲ್ಲವೂ ಈ ಒಂದು ಎಲ್ಲಾ ಚಕ್ರಗಳಲ್ಲಿ ಇವೆ ಸಪ್ತ ಚಕ್ರಗಳು ಅಂತ ನಮ್ಗೆ ನಮ್ಗೆ 114 ಚಕ್ರಗಳಿದಾವೆ ಅಂತ ಹೇಳ್ತಾರೆ. ಆದ್ರೆ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿರೋವು 7 ಚಕ್ರಗಳು ಅಂತ ಹೇಳ್ತಾರೆ. ನಮ್ಮ ಋಷಿ ಮುನಿಗಳು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಇವನ್ನ ಸಪ್ತ ಚಕ್ರಗಳು ಅಂತ ನಮ್ಗೆ ತಿಳಿಸ್ಕೊಟ್ಟಿರ್ತಾರೆ ಮಾಸ್ಟರ್ಸ್. ಇದು ನಿರಂತರವಾಗಿ ಆ ಒಂದು ಪ್ರವಾಹ ಫ್ಲೋ ಅನ್ನೋದೇನಿದೆ ಅದು ನಡೀತಾನೇ ಇರುತ್ತೆ. ಆ ಚಕ್ರಗಳಲ್ಲಿ ಫ್ಲೋ, ಶಕ್ತಿ, ಎನರ್ಜಿ ಫ್ಲೋ ಅನ್ನೋದು ನಡೀತಾ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ಏನ್ ಮಾಡ್ಬೇಕು ನಾವು? ಫ್ಲೋ ಆಗ್ಬೇಕು ಆ ಒಂದು ಎನರ್ಜಿ. ಮೇಡಮ್ ಯಾರ್ದ ಮ್ಯೂಟ್ ಅಲ್ಲಿ ಇದೆ, ಅದು ಸ್ವಲ್ಪ ಅನ್ಮ್ಯೂಟ್ ಅಲ್ಲದೆ ಮ್ಯೂಟ್ ಮಾಡ್ಕೊಳ್ರಿ. ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಮಾಡ್ತಾ ಇದೀನಿ. ದಯವಿಟ್ಟು ಈ ಒಂದು ಎಲ್ಲರೂ ನಿಮ್ಮ ಮೈಕ್ಗಳನ್ನ ಆಫ್ ಮಾಡಿ. ಈ ಒಂದು ಚಕ್ರಗಳ ಒಂದು ಸಮತುಲ್ಯವಾಗಿರ್ಬೇಕು, ಬ್ಯಾಲೆನ್ಸ್ ಆಗಿರ್ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾವ್ ಯಾವಾಗ ಧ್ಯಾನ ಮಾಡ್ತೀವೋ ಆ ಒಂದು ವಿಶ್ವಮಯ ಪ್ರಾಣ ಶಕ್ತಿ ನಮ್ಮ ಶರೀರದೊಳಗೆ ಪ್ರವೇಶ ಆದಾಗ ಆಗ ಈ ಚಕ್ರಗಳೆಲ್ಲವೂ ಕೂಡ ಆಕ್ಟಿವೇಶನ್ ಆಗಿ ಅವೆಲ್ಲವೂ ಕೂಡ ಬ್ಯಾಲೆನ್ಸ್ ದಲ್ಲಿ ಇರ್ತವೆ. ಅವಾಗ ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಆ ಒಂದು ಶಕ್ತಿ ಕೇಂದ್ರಗಳಲ್ಲಿ ಪ್ರವಾಹ ಅನ್ನೋದು ನಡೆಯುತ್ತೆ ಮಾಸ್ಟರ್ಸ್. ಈ ಒಂದು ಶಕ್ತಿ ಪ್ರವಾಹ ಅನ್ನೋದು ಲಾಕ್ ಆಗಿದ್ರೆ ಹೆಂಗಾಗುತ್ತೆ ಅಂದ್ರೆ ಧ್ಯಾನದಿಂದ ಆ ಒಂದು ವಿಶ್ವಶಕ್ತಿಯಿಂದ ಅದು ಮತ್ತೆ ಪಿಕಪ್ ಆಗುತ್ತೆ. ಈ ಒಂದು ಚಕ್ರಗಳು ಹೇಗಿರ್ತವೆ ಅಂದ್ರೆ ಒಂದ್ರಲ್ಲೊಂದು ಅನುಸಂಧಾನವಾಗಿರ್ತವೆ. ಅದೇ ರೀತಿ ಈ ಒಂದು ಚಕ್ರಗಳಿರ್ತಾವಲ್ವಾ ನಮ್ಮ ಶರೀರದಲ್ಲಿ, ಅವು ಯಾವ ಭಾಗದಲ್ಲಿದಾವೋ ಆ ಒಂದು ಭಾಗದಲ್ಲಿರುವಂತಹ ಆ ಒಂದು ಸುತ್ತಲೂ ಇರುವಂತಹ ಒಂದು ಎಲ್ಲ ನಮ್ಮ ಶರೀರ ಅವಯವಗಳೆಲ್ಲವೂ ಕೂಡ ಆಕ್ಟಿವೇಶನ್ ಅಲ್ಲಿ ಅದ್ರ ಮೇಲೆ ಪ್ರಭಾವ ಇರುತ್ತೆ ಮಾಸ್ಟರ್ಸ್. ಈಗ ನಮ್ಮ ಮೂಲಾಧಾರ ಚಕ್ರ ಇರುತ್ತೆ. ಆ ಮೂಲಾಧಾರ ಚಕ್ರ ಎಲ್ಲಿದೆ? ನಮಗೆ ಗುದದ್ವಾರದಿಂದ ಮರ್ಮಾಂಗ ಮಧ್ಯದಲ್ಲಿ ಇರುತ್ತೆ ಆ ಒಂದು ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರ ಸುತ್ತಲೂ ಇರುವಂತಹ ಒಂದು ಪಾರ್ಟ್, ನಮ್ಮ ಶರೀರ ಅವಯವಗಳು ಭಾಗಗಳು ಏನಿದಾವೋ ಅವೆಲ್ಲವೂ ಕೂಡ ಅದ್ರ ಮೇಲೆ ಪ್ರಭಾವ ಬೀರುತ್ತವೆ. ಅದು ಹೇಗೆ ಅನ್ನೋದು ನಾವು ತಿಳಿಸೋಣ ಮಾಸ್ಟರ್ಸ್. ಪ್ರತಿಯೊಂದು ಚಕ್ರನೂ ಅಷ್ಟೇ, ಸ್ವಾಧಿಷ್ಠಾನ ಚಕ್ರ, ಅನಾಹುತ ಚಕ್ರ, ಆಜ್ಞಾ ಚಕ್ರ, ಇವೆಲ್ಲ ಚಕ್ರಗಳ ಆ ಒಂದು ಸುತ್ತಲಿರುವಂತಹ ಅವಯವಗಳ ಮೇಲೆ ಪ್ರಭಾವ ಅನ್ನೋದು ಇರುತ್ತೆ. ಈ ರೀತಿ ನಾವು ನಮ್ಮ ಒಂದು ಈ ಸ್ಥೂಲ ಶರೀರದಲ್ಲಿ ಇವು ಸೂಕ್ಷ್ಮವಾಗಿ ಇರ್ತವೆ ಮಾಸ್ಟರ್ಸ್. ಅಂದ್ರೆ ಇವು ಚೆನ್ನಾಗಿದ್ರೆ ಈ ಒಂದು ಚಕ್ರಗಳ ಇದ್ರೆ ಏನಾಗಿರುತ್ತೆ ಅಂದ್ರೆ ಫಿಸಿಕಲ್ ಆಗಿ, ಮೆಂಟಲ್ ಆಗಿ, ಎಮೋಷನಲ್, ಸ್ಪಿರಿಚುವಲ್ ಆಗಿ ಇದು ತುಂಬಾ ಪ್ರಭಾವವನ್ನು ನಮ್ಮ ಮೇಲೆ ತೋರಿಸ್ತವೆ ಈ ಚಕ್ರಗಳು. ಕೇವಲ ನಮ್ಮ ಫಿಸಿಕಲ್ ಒಂದೇ ಅಲ್ಲ, ಫಿಸಿಕಲ್ ಆಗಿ, ಮೆಂಟಲ್ ಆಗಿ, ಎಮೋಷನಲ್, ಸ್ಪಿರಿಚುವಲ್ ಆಗಿ ತುಂಬಾ ಪ್ರಭಾವ ಇರುತ್ತೆ ಅದ್ರ ಮೇಲೆ. ಪ್ರಾಧಾನ್ಯತೆ ಅಂತೀವಲ್ವಾ, ಆ ರೀತಿ ಇರುತ್ತೆ ಮಾಸ್ಟರ್ಸ್. ಅದೇ ರೀತಿ ಈ ಒಂದು ಪ್ರತಿ ಚಕ್ರ ಒಂದಕ್ಕೊಂದು ಸಮಾನವಾಗಿ ಸಮತುಲ್ಯವಾಗಿ ಕೆಲಸ ಮಾಡ್ಬೇಕು. ಅದು ಯಾವಾಗ ಸಮತುಲ್ಯವಾಗಿ ನಮ್ಮಲ್ಲಿ ಫಿಸಿಕಲ್ ಆಗಿ, ಮೆಂಟಲ್, ಸ್ಪಿರಿಚುವಲ್ ಆಗಿ ನಮ್ಮಲ್ಲಿ ಒಂದು ಡೆವಲಪ್ಮೆಂಟ್ ಅನ್ನೋದು ಕಮ್ಮಿ ಆಗುತ್ತೆ ಮಾಸ್ಟರ್ಸ್. ಈ ಒಂದು 4 ರೀತಿಯಾಗಿ ನಮ್ಮಲ್ಲಿ ಡೆವಲಪ್ಮೆಂಟ್ ಅನ್ನೋದು ಇರಲ್ಲ. ಅದಕ್ಕಾಗಿ ನಾವು ಈ ಒಂದು ಚಕ್ರಗಳನ್ನು ನಾವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕಾಗುತ್ತೆ.
ಈ ಒಂದು ಇಷ್ಟೊತ್ತು ನಮ್ಮ ಒಂದು ಮಾನವ ಶರೀರದಲ್ಲಿ ಈ ಒಂದು ಸಪ್ತ ಚಕ್ರಗಳು ಇಂಪಾರ್ಟೆಂಟ್ ಅಂತ ಹೇಳಿದಿವಲ್ಲ, ಅವು ಯಾವ ಭಾಗದಲ್ಲಿದಾವೆ ಅಂತ ನಾವು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೂಲಾಧಾರ ಚಕ್ರ. ಇದು ನಮ್ಮ ಒಂದು ಕೆಳಗಡೆ ಈ ಬೆನ್ನು ಮೂಲೆ ಇರ್ತೀವಲ್ಲ, ಆ ಬೆನ್ನು ಮೂಲೆ ಕೆಳಗಡೆ ಅಂದ್ರೆ ನಮ್ಮ ಒಂದು ದ್ವಾರ ಮತ್ತೆ ಮರ್ಮಾಂಗ, ಇದರ ಒಂದು ಮಧ್ಯದಲ್ಲಿ ಈ ಒಂದು ಮೂಲ ಚಕ್ರ ಅನ್ನೋದು ಇರುತ್ತೆ. ಅದೇ ಅಂತ ಹೇಳ್ತೀವಲ್ವ, ಆ ಭಾಗದಲ್ಲಿ ಈ ಒಂದು ಸ್ವಾಧಿಷ್ಠಾನ ಚಕ್ರ ಇರುತ್ತೆ. ಅದೇ ರೀತಿ ಮಣಿಪೂರಕ, ಅದರಿಂದ ಸ್ವಲ್ಪ ಮೇಲ್ಗಡೆ ಈ ಹೊಟ್ಟೆ ಭಾಗದಲ್ಲಿ ಮಣಿಪೂರಕ ಅನ್ನೋದು ಇರುತ್ತೆ. ಅನಾಹುತ ಚಕ್ರ, ಇಲ್ಲಿ ಈ ಮಧ್ಯ ಭಾಗದಲ್ಲಿ ಅನಾಹತ ಚಕ್ರ ಇರುತ್ತೆ. ವಿಶುದ್ಧ ಚಕ್ರ, ಅದೇ ರೀತಿ ಆಜ್ಞಾ ಚಕ್ರ, ಆ ವಿಶುದ್ಧ ಚಕ್ರ ಇಲ್ಲಿರುತ್ತೆ ಮಾಸ್ಟರ್ಸ್. ಆಜ್ಞಾ ಚಕ್ರ ಅಂದ್ರೆ ಇಲ್ಲಿ ಇದೇ ನಮ್ಮ ತರಡೆ ಅಂತ ಹೇಳ್ತೀವಲ್ವಾ, ಅದು ಆಜ್ಞಾ ಚಕ್ರ. ಇಲ್ಲಿ ಸಹಸ್ರಾರ, ಅದು ಅಲ್ಟಿಮೇಟ್. ಇನ್ನ ಎಲ್ಲ ಚಕ್ರಗಳಿಗಿಂತ ನಾವು ಸಹಸ್ರಾರ ಸ್ಥಿತಿಗೆ ಸೇರಿದೀವಿ ಅಂತ ಅಂದ್ರೆ ಒಬ್ಬ ಯೋಗಿಯಾಗಿ ನಾವು ಬದಲಾವಣೆ ಆಗ್ತೀವಿ ಮಾಸ್ಟರ್ಸ್. ಒಬ್ಬ ಯೋಗಿ ಆಗ್ಬೇಕಂದ್ರೆ ನಾವು ಆ ಸಹಸ್ರಾರ ಚಕ್ರವನ್ನು ನಾವು ತಲುಪಬೇಕಾಗುತ್ತೆ. ಇದು ಈ ಒಂದು ಚಕ್ರಗಳು ನಮ್ಮ ಒಂದು ಶರೀರದಲ್ಲಿ ಇರುವಂತಹ ಒಂದು ಚಕ್ರ. ಈ ಒಂದು ಚಕ್ರದಲ್ಲಿ ಫಸ್ಟ್ ಮೊದಲನೇದಾಗಿ ಯಾವುದು ಅಂತಂದ್ರೆ ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರ ಏನಂತಾರೆ ಅಂದ್ರೆ ರೂಟ್ ಚಕ್ರ ಅಂತ ಕೂಡ ಹೇಳ್ತಾರೆ ಮಾಸ್ಟರ್ಸ್. ಅದು ನಮ್ಗೆ ಫೌಂಡೇಶನ್ ಇದ್ದಂಗಿದೆ. ಈಗ ನಾವು ಇದೀವಿ, ಈ ಒಂದು ಶರೀರ ಇದೆ ಅಂತ ಅಂದ್ರೆ ಅದಕ್ಕೇನು ಅಂದ್ರೆ ಮೂಲಾಧಾರ ಏನಂದ್ರೆ ಆ ಒಂದು ಚಕ್ರ ಅನ್ನೋದು ನಮ್ಮ ಒಂದು ಶರೀರಕ್ಕೆ ಮೂಲಾಧಾರ ಆಗಿರುತ್ತೆ ಮಾಸ್ಟರ್ಸ್. ನಮ್ ಪತ್ರಿ ಸರ್ ಹೇಳ್ತಾರೆ ನಖಶಿಖ ಪರ್ಯಂತಂ ಕೂಡ ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ. ನಖಶಿಖ ಪರ್ಯಂತ ಅಂದ್ರೆ ನಮ್ಮ ಕಾಲುಗಳಿಂದ ಇಲ್ಲಿ ನಮ್ಮ ಜುಟ್ಟು ತನಕ ಮೇಲ್ಗಡೆ ತನಕ ಇದು ನಖಶಿಖ ಪರ್ಯಂತ ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ಒಂದು ಮೂಲಾಧಾರ ಚಕ್ರ ಎಲ್ಲಿರುತ್ತೆ? ಈ ಕೆಳಗಡೆ ಭಾಗದಲ್ಲಿ ಇರುತ್ತೆ. ಅಲ್ಲಿ ಸುತ್ತಲಿರುವಂತಹ ಯಾವ್ಯಾವಿರ್ತವೆ, ಕಿಡ್ನಿ ಇದೆ, ಲಂಗ್ಸ್ ಇದೆ, ಇವೆಲ್ಲ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಸ್ಟರ್ ಮಾಡಿಲ್ಲ ಅಂತ ಅಂದ್ರೆ ಅದರ ಒಂದು ಪ್ರಭಾವ ಮೂಲಾಧಾರ ಚಕ್ರ ಅಂತ. ನಮ್ದು ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಅಲ್ಲಿ ಇದೆ, ಅದನ್ನ ನಾವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡಿಲ್ಲ ಅಂತ ಅಂದ್ರೆ ನಮ್ಗೆ ಕಿಡ್ನಿ ಎಫೆಕ್ಟ್ ಅನ್ನೋದು ಬರ್ತವೆ ಮಾಸ್ಟರ್ಸ್. ಹಾಗಾಗಿ ನಾವು ಈ ಮೂಲಾಧಾರ ಚಕ್ರದಲ್ಲಿ ಇರೋರು ಹೇಗಿರ್ತಾರೆ ಅಂತ ಅಂದ್ರೆ ಅವರು ಶರೀರ ಸ್ಥಿತಿಯಲ್ಲಿ ಇರ್ತಾರೆ ಮಾಸ್ಟರ್ಸ್. ಕೇವಲ ಅವರು ಶರೀರ ಸ್ಥಿತಿ, ಇನ್ನು ಅವರಲ್ಲಿ ಡೆವಲಪ್ಮೆಂಟ್ ಅನ್ನೋದು ಇರಲ್ಲ. ಕೇವಲ ನಾನು ಒಂದು ಶರೀರ ಅಷ್ಟೇ. ಅಂದ್ರೆ ಶರೀರ ಸ್ಥಿತಿಯಲ್ಲಿ ಯಾರ್ಯಾರು ಇರ್ತಾರೆ ನಮ್ಗೆ ಅಂದ್ರೆ ತಂದೆ, ತಾಯಿ, ತಮ್ಮ, ಅಣ್ಣ, ಹೆಂಡತಿ, ಬರೀ ಇವರು ಈ ರಿಲೇಶನ್ಶಿಪ್ ಅಲ್ಲಿ ಮಾತ್ರನೇ ನಾವು ಈ ಮೂಲಾಧಾರ ಸ್ಥಿತಿಯಲ್ಲಿ ಇರ್ತೀವಿ. ಆ ಒಂದು ಮೂಲಾಧಾರ ಸ್ಥಿತಿಯನ್ನು ನಾವು ದಾಟ್ಕೊಂಡು ಹೋದಾಗ ನಾವು ಇನ್ನೊಂದು ಮೆಟ್ಲು ಹತ್ತುತ್ತೀವಿ, ಅದು ಸ್ವಾಧಿಷ್ಠಾನ ಮಾಸ್ಟರ್ಸ್. ಹಾಗಾಗಿ ಶರೀರ ಸ್ಥಿತಿ ಈ ಒಂದು ಮೂಲಾಧಾರ ಚಕ್ರ. ನಾವು ಶರೀರದಿಂದ ಹೊರಗಡೆ ಬರ್ಬೇಕು, ಇನ್ನು ಆತ್ಮ ಇದು ಕೇವಲ ಶರೀರ ಒಂದೇ ಅಲ್ಲ ಅಂತ ನಾವು ತಿಳ್ಕೋಬೇಕು ಅಂತ ಅಂದ್ರೆ ಒಂದೊಂದು ಚಕ್ರವನ್ನು ಆಕ್ಟಿವೇಶನ್ ಮಾಡ್ತಾ ಬಂದಾಗ ನಮ್ಗೆ ಪ್ರತಿಯೊಂದು ಕೂಡ ಇದು ಕೇವಲ ಶರೀರ ಒಂದೇ ಅಲ್ಲ, ಇನ್ನೊಂದು ಸೋಲ್ ಅನ್ನೋದಿದೆ ಅನ್ನೋ ವಿಷಯ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ಈಗ ನಮ್ಗೆ ಆರ್ಯ ಸಮಾಜ ಸಂಸ್ಥಾಪಕರಾಗಿರುವಂತಹ ದಯಾನಂದ ಸರಸ್ವತಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಅವ್ರ ಹೆಸರು ನಾವೆಲ್ಲರೂ ಕೂಡ ಕೇಳಿದೀವಲ್ವಾ, ಆರ್ಯ ಸಮಾಜ ಸಂಸ್ಥಾಪಕರು. ಅವರು ಈ ಚಕ್ರಗಳಂದ್ರೆ ಹೇಗಿರ್ತವೆ, ಈ ಚಕ್ರಗಳ ಒಂದು ಏನು ಕೆಲ್ಸ ಅಂತ ಅವರು ಆ ಒಳಗಡೆ ಏನನ್ನ ಚಕ್ರದ ಆಕಾರ ಇದೆ ಏನು ಅಂತ ಅವ್ರಿಗೊಂದು ಡೌಟ್ ಬರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಮೇಡಮ್ ಅದು ಯಾರ್ದ ನೋಡಿ ಅದ್ ಮ್ಯೂಟ್ ಮಾಡ್ಬಿಡ್ರಿ ಮೇಡಮ್. ಏನೋ ಸೌಂಡ್ ಬರ್ತಾನೆ ಇದೆ. ದಯವಿಟ್ಟು ಎಲ್ಲರನ್ನು ಮ್ಯೂಟ್ ಮಾಡ್ಕೊಳ್ಳಿ. ನಾನು ಆಕ್ಚುಲಿ ಇಬ್ರದ್ದು ಮ್ಯೂಟ್ ಮಾಡಿದ್ದೆ, ಮತ್ತೆ ಅನ್ಮ್ಯೂಟ್ ಮಾಡಿದ್ದಾರೆ ಅವರು. ಮೇಡಮ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ನಿಮ್ ವಾಯ್ಸ್ ಅವಾಗ ಕೇಳಿಸ್ತಾ ಇಲ್ಲ ಮೇಡಮ್. ಹೌದಾ ಮೇಡಮ್? ಇದು ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇರುತ್ತೆ, ಅವಾಗ ಫುಲ್ಲು ಮ್ಯೂಟ್ ಆಗ್ತಿದೆ. ನಾನು ಅದಕ್ಕೆ ನಂದೇ ಇಲ್ಲಿ ಸರಿ ಇಲ್ವೇನೋ ಅನ್ಕೊಂಡು ನಾನು ಇದು ಮಾಡ್ಕೊಂಡೆ. ಇಲ್ಲಿ ಕರೆಕ್ಟ್ ಆಗಿದೆ ಆಕ್ಚುಲಿ. ಓಕೆ ಕಂಟಿನ್ಯೂ ಮಾಡಿ ಮೇಡಮ್. ಈ ದಯಾನಂದ ಸರಸ್ವತಿ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಒಂದು ಚಕ್ರಗಳು ಅಂತ ಅಂದ್ರೆ ಅಲ್ಲಿ ಏನಾದ್ರೂ ಚಕ್ರ ಇರುತ್ತೇನೋ ಅಂತ ಅವರಲ್ಲಿ ಒಂದು ಡೌಟ್ ಬರುತ್ತೆ ಮಾಸ್ಟರ್ಸ್.
ಹೇಗಾದ್ರೂ ಮಾಡಿ ನಾನು ನೋಡ್ಬೇಕು ಚಕ್ರ ಅಂದ್ರೆ ಏನು ಅದ್ ಹೇಗಿರುತ್ತೆ ಅಂತ ಅವ್ರು ನೋಡ್ಬೇಕಂದ್ರೆ ಒಂದು ಸ್ಮಶಾನಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಬಾಡಿಯನ್ನು ನೋಡಿ ಅವ್ರು ನೋಡ್ತಾರಂತೆ. ಬಾಡಿಯಲ್ಲಿ ಅದನ್ನೆಲ್ಲ ಇದನ್ನ ಓಪನ್ ಮಾಡಿ ನೋಡ್ತಿದ್ರೆ ಅಲ್ಲೇನು ಇರಲ್ಲ ಅಂತ ಮಾಸ್ಟರ್ಸ್. ಅಂದ್ರೆ ಚಕ್ರ ಅಂದ್ರೆ ಕೇವಲ ಶಕ್ತಿ ಕೇಂದ್ರಗಳಷ್ಟೇ. ಅಲ್ಲಿ ಚಕ್ರ ರೂಪದಂತ ಇರೋದು ಹಿಂಗ್ ತಿರುಗ್ತಾ ಇರೋದು ಅಂತದೇನು ಇರಲ್ಲ ಮಾಸ್ಟರ್ಸ್. ಚಕ್ರ ಅಂದ್ರೆ ಅಲ್ಲಿ ಒಂದು ಶಕ್ತಿ ಕೇಂದ್ರ, ಅದು ಒಂದು ಪ್ರಭಾವ ನಮ್ಮ ಮೇಲೆ ತುಂಬಾನೇ ಇರುತ್ತೆ ಮಾಸ್ಟರ್ಸ್. ನಾವು ಈ ಒಂದು ಮೂಲಾಧಾರದಲ್ಲಿ ಏನಿರ್ತೀವಿ ಅಂದ್ರೆ ಬರೀ ಎಲ್ಲವೂ ಕೂಡ ನಮ್ಮ ಶರೀರದಿಂದ ಬಂದಿರುವಂತಹ ಸಂಬಂಧಗಳೇ, ಅಂತಹ ಒಂದು ರಿಲೇಷನ್ಸ್ ಮಾತ್ರನೇ ಇರುತ್ತೆ ಮಾಸ್ಟರ್ಸ್. ಈ ಅದಕ್ಕಾಗಿ ನಾವು ಅದೇ ಒಂದು ರವಂಡಲ್ಲಿದ್ರೆ, ಅದೇ ಒಂದು ಸಂಬಂಧದಲ್ಲಿ, ಅದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ, ನಾವ್ ಇನ್ನು ಮೂಲಾಧಾರದಲ್ಲೇ ಇದೀವಿ ಅಂತ ನಾವು ನಮ್ಮನ್ನ ನಾವು ಚೆಕ್ ಮಾಡ್ಕೋಬಹುದು ಮಾಸ್ಟರ್ಸ್. ಈಗ ಈ ಒಂದೊಂದು ಚಕ್ರ ಅಂತ ಹೇಳಿದೀವಲ್ವಾ, ಮೂಲಾಧಾರ, ಸ್ವಾಧಿಷ್ಠಾನ, ಇದೆಲ್ಲ ಹೇಳಿದೀವಲ್ಲ, ಯಾವ್ದು ಹೆಚ್ಚು ಅಲ್ಲ, ಯಾವ್ದು ಕಮ್ಮಿ ಅಲ್ಲ. ಪ್ರತಿ ಒಂದು ಕೂಡ ಅದ್ರದ್ದೇ ಆಗಿರುವಂತ ಒಂದು ಇಂಪಾರ್ಟೆಂಟ್ ಇದೆ ಮಾಸ್ಟರ್ಸ್. ಪ್ರತಿ ಒಂದಕ್ಕೂ ಕೂಡ ಒಂದು ಪ್ರಾಮುಖ್ಯತೆ ಅನ್ನೋದು ಇದೆ. ಪ್ರತಿ ಒಂದು ಕೂಡ ನಮ್ಗೆ ಇಂಪಾರ್ಟೆಂಟ್. ಯಾವ್ದು ಕಮ್ಮಿ ಯಾವ್ದು ಹೆಚ್ಚು ಅನ್ನೋದು ಇಲ್ಲ ಮಾಸ್ಟರ್ಸ್. ಪ್ರತಿ ಒಂದು ಚಕ್ರನೂ ಕೂಡ ಈಕ್ವಲ್ಲೇ ಆಗಿರುತ್ತೆ ಮಾಸ್ಟರ್ಸ್. ಈಗ ನಾವು ಮೂಲಾಧಾರ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈ ಒಂದು ಮೂಲಾಧಾರ ಚಕ್ರಕ್ಕೆ ಒಂದು ನಾವು ಸಣ್ಣ ಎಕ್ಸಾಂಪಲ್ ಕೊಡ್ಬೋದು. ಏನು ಅಂತ ಅಂದ್ರೆ, ಒಂದು ಮನೆಯಲ್ಲಿ ಅವರು 3 ಜನ ಅಣ್ಣ ತಮ್ಮಂದಿರ್ತಾರೆ. ಆದ್ರೂ ದೊಡ್ಡವರಾಗಿ, ಇದು ರಿಯಲ್ ಆಗಿ ನಡೆದಿರುವಂತಹ ಒಂದು ವಿಷಯ ಮಾಸ್ಟರ್ಸ್. ಅವರು ತಮ್ಮ ಅಣ್ಣ, ಎಲ್ಲರಿಗಿಂತ ದೊಡ್ಡವರು ಅವ್ರ ಅಣ್ಣ ಇರ್ತಾರೆ. ಅವರ ವಯಸ್ಸು ಬಂದು 70 ವರ್ಷ ಆಗಿರುತ್ತೆ ಮಾಸ್ಟರ್ಸ್. ಆ 70 ವರ್ಷದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ, ಅವರ ಒಂದು ಕೆಲಸ ಬಂದು ವ್ಯವಸಾಯದ ಕೆಲಸ. ಅವರು ಹೊಲ ಗದ್ದೆಲೆ ಅಲ್ಲಿ ಅವರು ಕೆಲಸ ಮಾಡುವಂತ ಕೆಲಸ ಮಾಸ್ಟರ್ಸ್. ಅವ್ರು ಹೇಗಿರ್ತಾರೆ ಅಂದ್ರೆ 70 ವರ್ಷ ಇದ್ರು ಕೂಡ 30 ವರ್ಷದವ್ರು ಮಾಡುವಂತಹ ಕೆಲಸ ಅಷ್ಟು ಆಕ್ಟಿವ್ ಆಗಿ ಅವರು ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಅಷ್ಟು ಆಕ್ಟಿವ್ ಆಗಿ ಅವರು ಆ ಹೊಲದ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಅವರ ತಮ್ಮಂದ್ರಿಬ್ರು ಇರ್ತಾರಲ್ವಾ, ಅವರು ತುಂಬಾ ಒಂದು ಅನಾರೋಗ್ಯ ಸ್ಥಿತಿಯಲ್ಲಿ ಅವರು ಇರ್ತಾರೆ ಮಾಸ್ಟರ್ಸ್. ಅವರು ಅವ್ರಿಗೆ ಸಪೋಸ್ ಒಂದು 60-50 ವರ್ಷ ಇದೆ ಅನ್ಕೊಳ್ರಿ. ಅಂದ್ರೆ 50 ವರ್ಷಕ್ಕಿಂತ ಜಾಸ್ತಿ ಅವರಲ್ಲಿ ವೃದ್ಧಾಪ್ಯ ಲಕ್ಷಣಗಳು ಅವರಲ್ಲಿ ಕಾಣಿಸ್ತವೆ ಮಾಸ್ಟರ್ಸ್. ಅವ್ರಿಗೆ 50 ವರ್ಷ ಇದ್ರೆ 70-80 ವರ್ಷದವ್ರು ಹೇಗಿರ್ತಾರೋ ಆ ರೀತಿ ಅವರಲ್ಲಿ ಶಕ್ತಿ ಇರ್ಬೋದು, ಅವರ ಒಂದು ಫಿಸಿಕಲ್ ಬಾಡಿ ಮಾಸ್ಟರ್ಸ್. ಇವರು ತುಂಬಾ ಆಕ್ಟಿವ್ ಕೆಲಸ ಆಗುತ್ತೆ. ಮೂಲಾಧಾರ ಚಕ್ರದಲ್ಲಿ ಆ ಒಂದು ಚಕ್ರ ಅನ್ನೋದು ತುಂಬಾ ಆಕ್ಟಿವ್ ಆಗಿದೆ, ತುಂಬಾ ಚುರುಕಾಗಿದೆ. ಹಾಗಾಗಿ ಇವರು ಇಷ್ಟು ಚೆನ್ನಾಗಿ, ಇಷ್ಟು ಆಕ್ಟಿವ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ನಮ್ಮ ಮೂಲಾಧಾರ ಚಕ್ರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೇ ಹೇಳ್ತಾರೆ ರೂಟ್ ಚಕ್ರ. ಅಂದ್ರೆ ಬ್ಯಾಲೆನ್ಸ್, ಫೌಂಡೇಶನ್. ಅದು ಒಂದು ಮನೆಗೆ ನಮ್ಗೆ ಹೇಗೆ ಫೌಂಡೇಶನ್ ಅನ್ನೋದು ಇಂಪಾರ್ಟೆಂಟ್, ಅದೇ ರೀತಿ ನಮ್ಮ ಶರೀರ ಕೂಡ ಫೌಂಡೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೇಡಮ್ ಇದು ಈ ಮೂಲಾಧಾರ ಚಕ್ರದಲ್ಲಿ ಅವರು ಎಷ್ಟು ಆಕ್ಟಿವ್ ಆಗಿದ್ರು ಅಂತ ಅಂದ್ರೆ, ಆ ಒಂದು ಚಕ್ರ ಆಕ್ಟಿವ್ ಅಲ್ಲಿ ಇದ್ರೆ ನಾವು ತುಂಬಾ ವಯಸ್ಸಾದ್ರೂ ಕೂಡ ನಮ್ಗೆ ವಯಸ್ಸು ಆಗ್ದಂಗೆ ನಾವು ಇರ್ತೀವಿ ಮಾಸ್ಟರ್ಸ್. ಹಾಗಾಗಿ ಅವರು 70 ವರ್ಷದವರು 30 ವರ್ಷದವ್ರು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಇದಕ್ಕೆಲ್ಲ ಏನು ಅಂತ ಅಂದ್ರೆ, ಅವರ ಒಂದು ಮೂಲಾಧಾರ ಚಕ್ರ ತುಂಬಾ ಆಕ್ಟಿವ್ ಆಗಿದೆ, ಉನ್ನತವಾದಂತಹ ಸ್ಥಿತಿ ಅಲ್ಲಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಮಾಸ್ಟರ್ಸ್, ಈಗ ವಾಯ್ಸ್ ಕ್ಲಿಯರ್ ಆಯ್ತಾ? ಇದೆ, ಕ್ಲಿಯರ್ ಇದೆ. ಓಕೆ ಸರ್. ಈ ಮೂಲಾಧಾರ ಒಂದು ಚಕ್ರದ ಈ ಒಂದು ಬ್ಲಾಕೇಜಸ್ ಅನ್ನೋದು ಏನಿದೆ, ಇದು ಹೇಗಿರುತ್ತೆ ಅಂತ ಅಂದ್ರೆ, ಒಬ್ಬ ಮನುಷ್ಯನ ಮೇಲೆ ದೈಹಿಕ ಮತ್ತು ಮಾನಸಿಕ ಈ ಒಂದು ಕಾಯಿಲೆಗಳಿಗೆ ಇದು ಕಾರಣವಾಗ್ಬೋದು ಮಾಸ್ಟರ್ಸ್. ಅಂದ್ರೆ ಒಬ್ಬ ಮನುಷ್ಯ ದೈಹಿಕವಾಗಿ ಇಲ್ಲಿ ಹೊರಟ್ಬಿಟ್ಟಿದಾರ. ಏನ್ ಮೇಡಮ್, ಒಬ್ಬ ಮನುಷ್ಯ ದೈಹಿಕವಾಗಿ ಮಾನಸಿಕವಾಗಿ ಬಳಲ್ತಾ ಇದ್ದಾನೆ, ಕಾಯಿಲೆ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದು ಮೂಲಾಧಾರ ಚಕ್ರ ಆಗಿರುತ್ತೆ ಮಾಸ್ಟರ್ಸ್. ಅದೇ ರೀತಿ ಈ ಒಂದು ಚಕ್ರ ನಾವು ಆರೋಗ್ಯವಾಗಿದೆ ಈ ಒಂದು ಚಕ್ರ ಅನ್ನೋ ಒಂದು ವಿಷಯ ನಾವು ಹೇಗೆ ತಿಳ್ಕೋಬೇಕು ಅಂತ ಅಂದ್ರೆ,
ಇಲ್ಲ, ಈ ಒಂದು ಚಕ್ರ ಆರೋಗ್ಯವಾಗಿಲ್ಲ ಅನ್ನೋ ವಿಷಯ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ನಮ್ಮ ಒಂದು ದೈಹಿಕ, ಮಾನಸಿಕ, ಭಾವನಾತ್ಮಕ ಇವೆಲ್ಲವೂ ಕೂಡ ವಿಭಿನ್ನ ಗುಣಲಕ್ಷಣಗಳಿಂದ ನಾವು ಇರ್ತೀವಿ. ಅದು ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಯಾವಾಗ ನಮ್ಮಲ್ಲಿ ಏನೋ ಒಂದು ಗೊಂದಲ ಆಗಿರ್ಬೋದು, ಅದೇ ರೀತಿ ನಮ್ಮ ಒಂದು ದೈಹಿಕ ಒಂದು ಶರೀರ, ನಮ್ಮ ಫಿಸಿಕಲ್ ಬಾಡಿ ಅನಾರೋಗ್ಯದಿಂದ ಇರ್ಬೋದು, ಮತ್ತೆ ನಮ್ಮ ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ, ಇವೆಲ್ಲ ನಮ್ಗೆ ಅರ್ಥ ಇವೆಲ್ಲ ಇಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದಾಗ ಆಗ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದ್ರೆ, ನಮ್ಮ ಒಂದು ಮೂಲಾಧಾರದ ಒಂದು ಚಕ್ರದ ಒಂದು ಸ್ಥಿತಿ ಸರಿ ಇಲ್ಲ, ಅದು ಅಸ್ತವ್ಯಸ್ತ ಒಂದು ಸ್ಥಿತಿಯಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಅದೇ ರೀತಿ ಈ ಒಂದು ಚಕ್ರವನ್ನು ಏನಂತ ಕರೀತಾರೆ ಅಂತ ಅಂದ್ರೆ, ರೂಟ್ ಚಕ್ರ ಅಂತ ನಾವು ಕರಿತೀವಿ ಮಾಸ್ಟರ್ಸ್. ಅಂದ್ರೆ ಇದೇ ಫಸ್ಟ್ ಚಕ್ರ ಆಗಿರುತ್ತೆ, ಇದೇ ಎಲ್ಲ ಚಕ್ರಕ್ಕೂ ಮೂಲ ಆಗಿರುತ್ತೆ. ಹಾಗಾಗಿ ಇದನ್ನ ನಾವು ರೂಟ್ ಚಕ್ರ ಅಂತ ಕರಿತೀವಿ. ಈ ಒಂದು ಚಕ್ರ ಕೆಂಪು ಬಣ್ಣದಲ್ಲಿ ಇರುತ್ತೆ. ಈ ಒಂದು ಚಕ್ರದ ಒಂದು ಅಂಶ ಏನು ಅಂತ ಅಂದ್ರೆ ಭೂಮಿ, ಅಂದ್ರೆ ಭೂಮಿಗೆ ಸಂಬಂಧ ಪಟ್ಟಿರುವಂತಹ ಒಂದು ಚಕ್ರ ಆಗಿರುತ್ತೆ ಮಾಸ್ಟರ್ಸ್ ಇದು. ಈ ಒಂದು ಚಕ್ರ ಎಲ್ಲಿ, ಇದರ ಒಂದು ಸ್ಥಾನ ಎಲ್ಲಿ, ಈ ಶಕ್ತಿ ಕೇಂದ್ರ ಎಲ್ಲಿ, ಮೂಲಾಧಾರ ಚಕ್ರದ ಶಕ್ತಿ ಕೇಂದ್ರ ಎಲ್ಲಿ ಅಂತ ಅಂದ್ರೆ ನಮ್ಮ ಒಂದು ಬೆನ್ನು ಮೂಲದ ಕೊನೆಯಲ್ಲಿರುತ್ತೆ. ಅಂದ್ರೆ ನಮ್ಮ ಒಂದು ಗುದದ್ವಾರ ಮತ್ತು ಜನನಾಂಗ ಮಧ್ಯೆ ಈ ಒಂದು ಚಕ್ರ ಇರುತ್ತೆ ಮಾಸ್ಟರ್ಸ್. ಈ ಚಕ್ರ ಸಮತುಲ್ಯ, ಬ್ಯಾಲೆನ್ಸ್ ಅನ್ನೋದಿಲ್ಲ. ಆ ಒಂದು ಸಮತುಲ್ಯವನ್ನು ನಾವು ಕಳೆದುಕೊಂಡಿದ್ದೀವಿ ಅಂತ ಅಂದ್ರೆ ಹೆಂಗಿರ್ತಾನೆ ಅಂದ್ರೆ, ಒಬ್ಬ ವ್ಯಕ್ತಿ, ಈಗ ಮೇಡಮ್ ಹೇಳಿದ್ರಲ್ಲ, ಅಸ್ಥಿರ ಭಾವನದಲ್ಲಿ ಇರ್ತಾರೆ, ಆಧಾರ ರಹಿತ ಇರ್ತಾರೆ, ಭಯಭೀತ ಸ್ಥಿತಿಯಲ್ಲಿ ಇರ್ತಾರೆ ಮಾಸ್ಟರ್ಸ್. ಅಸ್ತಿತ್ವವನ್ನು ಅವರು ಕೊರತೆ, ನಿರಾಸೆಯು ಅವರಲ್ಲಿ ಉಂಟಾಗುತ್ತೆ. ಇಂತಹ ಒಂದು ಸ್ಥಿತಿಯಲ್ಲಿ ಅವರು ಇರ್ತಾರೆ. ಹಾಗಾಗಿ ಈ ಒಂದು ಮೂಲಾಧಾರ ಚಕ್ರ ಸಮತುಲ್ಯನಲ್ಲಿದ್ದಾಗ ಇರ್ಬೇಕು ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಆ ಸಮಯದಲ್ಲಿ ನಾವ್ ಹೇಗಿರ್ತೀವಿ ಅಂದ್ರೆ, ಹೆಚ್ಚು ನಕಾರಾತ್ಮಕ ಭಾವನೆಗಳಿಂದ ನಾವು ಕೂಡಿರ್ತೀವಿ ಮಾಸ್ಟರ್ಸ್. ಮತ್ತು ಸ್ಥಿರ ಆತ್ಮವಿಶ್ವಾಸ, ಶಕ್ತಿಯುತ, ಸ್ವತಂತ್ರ, ಬಲಶಾಲಿ ಆಗಿರ್ತೀವಿ ನಾವು. ಹಾಗಾಗಿ ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ, ನಾವು ಈ ಒಂದು ಚಕ್ರವನ್ನು ಸಮತೋಲನದಲ್ಲಿ ಇಟ್ಕೋಬೇಕು. ಆ ಚಕ್ರ ಸಮತೋಲನದಲ್ಲಿ ಇರ್ಬೇಕು ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಏನು ಇಲ್ಲ ಮಾಸ್ಟರ್ಸ್, ಎಲ್ಲದಕ್ಕೂ ಒಂದೇ ಪರಿಹಾರ, ಎಲ್ಲದಕ್ಕೂ ಪ್ರತಿ ಒಂದು ಚಕ್ರ ಕೂಡ ಆಕ್ಟಿವೇಶನ್ ಅಲ್ಲಿ ಇರುತ್ತೆ. ಆ ಪ್ರತಿ ಒಂದು ಕೂಡ ನಾವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬಹುದು ಮಾಸ್ಟರ್ಸ್. ಅದೇ ಇನ್ನೊಂದು ಏನ್ ಹೇಳಿದ್ದಾರೆ, ಇದು ನಾವು ಧ್ಯಾನ ಒಂದು ಹೇಳ್ತೀವಿ. ಅದೇ ರೀತಿ ನಾವು ಯೋಗಾಭ್ಯಾಸ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಒಂದು ವಿದ್ಯೆ, ಯೋಗ ವಿದ್ಯೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದು. ಅದು ಪ್ರಾಚೀನ ವಿದ್ಯೆ ಆಗಿರುತ್ತೆ ಮಾಸ್ಟರ್ಸ್. ಅವರು ಯೋಗಾಸನದಲ್ಲಿ ಕೂಡ ಕೆಲವು ಆಸನಗಳು ನಮ್ಗೆ ತಿಳಿಸ್ಕೊಟ್ಟಿರ್ತಾರೆ. ಏನು ಆ ಒಂದು ಆಸನಗಳು ಅಂತ ಅಂದ್ರೆ, ವೀರಭದ್ರಾಸನ, ಯೋಗ ಭಂಗಿ, ಗರುಡಾಸನ, ತ್ರಿಕೋನಾಸನ, ತ್ರಿಕೋನ ಭಂಗಿ, ಅದೇ ರೀತಿ ಪರ್ವತಾಸನ, ವೃಕ್ಷಭಂಗಿ. ಇವೆಲ್ಲವೂ ಕೂಡ ನಾವು ಮಾಡ್ತಾ ಇದ್ರೆ ಈ ಒಂದು ಮೂಲಾಧಾರ ಚಕ್ರ ಅನ್ನೋದು ತುಂಬಾ ಚೆನ್ನಾಗಿ ಅದರ ಕೆಲಸ ಒಂದು ನಿರ್ವರ್ತಿಸ್ತಾ ಇರುತ್ತೆ ಮಾಸ್ಟರ್ಸ್. ಅಷ್ಟೇ ಅಲ್ಲದೆ ಸೂರ್ಯ ನಮಸ್ಕಾರ ಅನ್ನೋದು ಕೂಡ ನಮ್ಗೆ ತಿಳಿಸಿಕೊಟ್ಟಿರ್ತಾರೆ ಮಾಸ್ಟರ್ಸ್. ಈ ಸೂರ್ಯ ನಮಸ್ಕಾರ ಕೂಡ ನಾವು ಮಾಡ್ತಾ ಇದ್ರೆ ಈ ಒಂದು ಮೂಲಾಧಾರ ಚಕ್ರ ತುಂಬಾ ಚೆನ್ನಾಗಿ ಅದರ ಕೆಲಸ ಅದು ಮಾಡ್ತಾ ಇರುತ್ತೆ ಮಾಸ್ಟರ್ಸ್. ಅದೇ ರೀತಿ ಒಂದು ಮಂತ್ರ ಅನ್ನೋದು ಕೂಡ ಹೇಳಿರ್ತಾರೆ. ಲಮ್ ಅನ್ನೋದು ಒಂದು ಬೀಜ ಮಂತ್ರ. ಆದ್ರೆ ನಮ್ಮ PSSM ಅಲ್ಲಿ, ನಮ್ಮ ಒಂದು ಪಿರಮಿಡ್ ಧ್ಯಾನದಲ್ಲಿ ನಾವು ಒಂದು ಮಂತ್ರ ಅದೇನು ಕೂಡ ನಾವು ಮಾಡಲ್ಲ ಮಾಸ್ಟರ್ಸ್. ಕೇವಲ ನಾವು ಶ್ವಾಸದ ಕಡೆನೆ ಗಮನ ಕೊಡ್ತೀವಿ. ಆ ಒಂದು ಗಮನ, ಶ್ವಾಸದ ಕಡೆ ಗಮನ, ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ಪ್ರತಿ ಒಂದು ಚಕ್ರ ಕೂಡ ಅದು ಆಕ್ಟಿವೇಶನ್ ಅನ್ನೋದು ಆಗುತ್ತೆ ಮಾಸ್ಟರ್ಸ್. ಅಂದ್ರೆ ಸಾಧನ ಮುಖಾಂತರ, ಸಾಧನದಿಂದ ನಾವು ಏನಾದ್ರೂ ಸಾಧಿಸಬಲ್ಲವು ಅಂತ ನಾವು ತಿಳ್ಕೊಂಡಿದೀವಿ ಮಾಸ್ಟರ್ಸ್. ಅದೇ ರೀತಿ ಈ ಒಂದು ಮೂಲಾಧಾರ ಚಕ್ರದ ಒಂದು ದೃಢೀಕರಣ ಏನು ಅಂತ ಅಂದ್ರೆ, ನಮ್ಮಲ್ಲಿ ತುಂಬಾ ಆತ್ಮವಿಶ್ವಾಸವಿದೆ, ನಮ್ಮಲ್ಲಿ ತುಂಬಾ ವಿಶ್ವಾಸವಿದೆ ಅನ್ನೋ ಒಂದು ಪಾಸಿಟಿವ್ ಅಲ್ಲಿ ನಾವು ಯಾವಾಗ್ಲೂ ಕೂಡ ಇರ್ಬೇಕು ಮಾಸ್ಟರ್ಸ್. ಫಸ್ಟ್ ನಾವು ಏನು ಇದರಿಂದ ನಾವು ಈ ಧ್ಯಾನಕ್ಕೆ ಬಂದ್ಮೇಲೆ ನಾವ್ ಏನು ಕಲ್ತಿದ್ದೀವಿ ಅಂತ ಅಂದ್ರೆ, ನಾವು ಪಾಸಿಟಿವ್ ಇಂದ ಇರೋದು ನಾವು ಕಲ್ತಿದೀವಿ, ಪಾಸಿಟಿವ್ ಅನ್ನು ನಾವು ಯೋಚನೆ ಮಾಡೋದು ನಾವು ಕಲ್ತಿದೀವಿ ಅಲ್ವಾ ಮಾಸ್ಟರ್ಸ್. ಹಾಗಾಗಿ ಫಸ್ಟ್ ಇದ್ರಲ್ಲಿ ಏನು ಅಂತ ಅಂದ್ರೆ, ನಾನು ತುಂಬಾ ವಿಶ್ವಾಸದಿಂದ ಇದ್ದೀನಿ, ನನ್ನಲ್ಲಿ ದೇವರ ಒಂದು ರಕ್ಷಣೆ ಇದೆ, ಅದೇ ರೀತಿ ನನ್ನಲ್ಲಿ ಒಂದು ದೊಡ್ಡ ಪರ್ವತ ಇದೆ, ನಾನು ಸುರಕ್ಷಿತವಾಗಿದ್ದೀನಿ ಅಂದ್ರೆ ಇವೆಲ್ಲವೂ ಕೂಡ ನಾವು ಅಂದ್ಕೊಂತ ಇರ್ಬೇಕು.
ಯಾವಾಗ್ಲೂ ಕೂಡ ನಾವು ಪಾಸಿಟಿವ್ ಥಿಂಕಿಂಗ್ಸ್, ಪಾಸಿಟಿವ್ ಥಾಟ್ಸ್ ಅಲ್ಲೇ ನಾವು ಇರ್ಬೇಕು ಮಾಸ್ಟರ್ಸ್. ಆ ರೀತಿ ನಾವು ಪಾಸಿಟಿವ್ ಆಗಿದ್ರೆ ನಮ್ಗೆ ಧೈರ್ಯ ಅನ್ನೋದು ತುಂಬಿಕೊಂಡಿರುತ್ತೆ. ನಾನು ಸ್ಥಿರವಾಗಿದ್ದೀನಿ, ನನ್ನಲ್ಲಿ ತುಂಬಾ ಸ್ಪಷ್ಟತೆ ಅನ್ನೋದು ಇದೆ, ನನ್ನಲ್ಲಿ ದೃಢವಾದಂತಹ ಆತ್ಮವಿಶ್ವಾಸ ಇದೆ ಅಂತ ನಾವ್ ಯಾವಾಗ ಅಂದ್ಕೊಂತೀವೋ ಅವಾಗ ಪಡ್ತೆ ಏನಾಗುತ್ತೆ ಅಂದ್ರೆ ನಾವೇನು ಕೂಡ ಸಾಧಿಸೋಕೆ ಆಗಲ್ಲ ಮಾಸ್ಟರ್ಸ್. ನಾವು ತುಂಬಾ ವಿಶ್ವಾಸದಿಂದ, ತುಂಬಾ ಪಾಸಿಟಿವ್ ಇಂದ ನಾವ್ ಯಾವಾಗ ಇರ್ತೀವೋ ಅವಾಗ ನಾವು ಏನಾದ್ರೂ ಸಾಧಿಸೋಕೆ ಒಂದು ಅವಕಾಶ ಆಗುತ್ತೆ ಮಾಸ್ಟರ್ಸ್. ಅದೇ ರೀತಿ ನನ್ನ ಒಂದು ದೇಹವು ಶಕ್ತಿಯಿಂದ ತುಂಬಿದೆ, ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀನಿ ಅಂತ ನಾವು ಯಾವಾಗ್ಲೂ ಕೂಡ ಅಂದ್ಕೊಂತ ಇರ್ಬೇಕು. ಇದು ದೃಢೀಕರಣ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದೇ ರೀತಿ ಈ ಒಂದು ಮೂಲಾಧಾರ ಚಕ್ರ ಅದರಲ್ಲಿ ಬ್ಲಾಕೇಜಸ್ ಇದ್ರೆ ನಾವ್ ಹೇಗಿರ್ತೀವಿ? ಇದು ದೃಢವಾಗಿ ನಾವು ಆಲೋಚನೆ ಮಾಡ್ಬೇಕಾಗಿರುವಂತಹ ಥಾಟ್ಸ್ ನಮ್ಮಲ್ಲಿ ಯಾವ ರೀತಿ ಇರ್ಬೇಕು, ಅದೇ ರೀತಿ ಈ ಒಂದು ಮೂಲಾಧಾರ ಚಕ್ರದಲ್ಲಿ ಬ್ಲಾಕೇಜಸ್ ಇದ್ರೆ ಹೇಗಿರ್ತೀವಿ ಅಂತ ಅಂದ್ರೆ ತುಂಬಾ ಶಾರೀರಿಕ ಸಮಸ್ಯೆಗಳಿಗೆ ನಾವು ಉಂಟಾಗ್ತೀವಿ ಮಾಸ್ಟರ್ಸ್. ಎಂತಹ ಒಂದು ಸಮಸ್ಯೆಗಳು ಅಂತ ಅಂದ್ರೆ ನಾವ್ ಅವಾಗ್ಲೇ ಹೇಳಿದ್ವಲ್ಲ, ಆ ಒಂದು ಶಕ್ತಿ ಕೇಂದ್ರ, ಆ ಮೂಲಾಧಾರ ಚಕ್ರ ಎಲ್ಲಿರುತ್ತೋ ಅದ್ರ ಸುತ್ತಿರುವಂತಹ, ಅದಕ್ಕೆ ಸಂಬಂಧಪಟ್ಟಿರುವಂತಹ ನಮ್ಮ ಶರೀರದಲ್ಲಿರುವಂತಹ ಅಂಗಾಂಗಗಳ ಒಂದು ವೈಫಲ್ಯ ಕಾರಣ ಆಗುತ್ತೆ ಅಂತ ನಾವು ಹೇಳಿದ್ವಿ. ಈ ಒಂದು ಮೂಲಾಧಾರ ಚಕ್ರದ ಒಂದು ಸುತ್ತಿರುವಂತಹ ಒಂದು ಶರೀರ ಅಂಗಾಂಗಗಳು ಏನಿರ್ಬೋದು ಅಂದ್ರೆ ಕಿಡ್ನಿ ಇರುತ್ತೆ, ಲಿವರ್ ಇರುತ್ತೆ, ಇವೆಲ್ಲವೂ ಕೂಡ ಡ್ಯಾಮೇಜ್ ಆಗುತ್ತೆ. ಆದ್ರೆ ಒಂದು ಕಿಡ್ನಿ ಸಮಸ್ಯೆಯಿಂದ, ಲಿವರ್ ಸಮಸ್ಯೆಯಿಂದ ನಾವು ಬಳಲ್ತಾ ಇರ್ತೀವಿ ಮಾಸ್ಟರ್ಸ್. ಅದೇ ರೀತಿ ಸಂಧಿವಾತ, ಮತ್ತೆ ಈ ಒಂದು ನರಗಳ ಒಂದು ಕಾಯಿಲೆ, ಮತ್ತೆ ಮಲಬದ್ಧತೆ, ಮೊಣಕಾಲು ನೋವು, ಮತ್ತೆ ಸಿಯಾಟಿಕ್, ಇಂತಹ ಒಂದು ಪ್ರಾಬ್ಲಮ್ಸ್ ನಾವು ಎದುರ್ಕೋಬೇಕಾಗುತ್ತೆ ಮಾಸ್ಟರ್ಸ್. ಅದೇ ರೀತಿ ಯಾಂಡ್ರಿನಲ್ ಗ್ಲ್ಯಾಂಡ್ ಅನ್ನೋವಂತ ಗ್ರಂಥಿಗಳಂತ ನಾವೇನಾದ್ರೂ ಏನ್ ಹೇಳ್ತೀವೋ ಆ ಯಾಂಡ್ರಿನಲ್ ಗ್ಲ್ಯಾಂಡ್ ಅನ್ನೋದು ಕೂಡ ಆ ಒಂದು ಮೂಲಾಧಾರ ಚಕ್ರದ ಒಂದು ಭಾಗದಲ್ಲಿ ಇರುತ್ತೆ ಮಾಸ್ಟರ್ಸ್. ಆ ಒಂದು ಚಕ್ರ ಸರಿ ಇಲ್ಲ ಅಂತ ಅಂದ್ರೆ ಇಂತಹ ಒಂದು ಆರೋಗ್ಯ ಸಮಸ್ಯೆಗಳನ್ನು ನಾವು ಎದುರ್ಕೋಬೇಕಾಗುತ್ತೆ. ಅದೇ ರೀತಿ ನರಗಳ ಸಮಸ್ಯೆ, ಆತಂಕ, ಮತ್ತೆ ಸಂಪರ್ಕ ಕಡಿತಗೊಂಡಿರುವ ಭಾವನೆ, ಅಂದ್ರೆ ಬೇರೆಯವರ ಜೊತೆ ನಾನು ಸಂಪರ್ಕ ಇಲ್ಲ ಏನೋ, ನನ್ಗೂ ಅವ್ರಿಗೂ ದೂರ ಏನಾದ್ರೂ ಐತೇನೋ ಅನ್ನೋ ಒಂದು ಭಯ ನಮ್ಮಲ್ಲಿ ಉಂಟಾಗುತ್ತೆ ಮಾಸ್ಟರ್ಸ್. ಅದೇ ರೀತಿ ಸ್ನೇಹಿತರು, ಸಂಬಂಧಿಕರು, ಒಂದು ಸ್ನೇಹ ಸಂಬಂಧ ಆಗಿರ್ಬೋದು, ಒಂದು ರಕ್ತ ಸಂಬಂಧ ಆಗಿರ್ಬೋದು, ಅದನ್ನ ಉಳಿಸ್ಕೋಬೇಕು, ಅದನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಮಾಸ್ಟರ್ಸ್. ಹಾಗಾಗಿ ಆ ಸ್ನೇಹ ಸಂಬಂಧ, ರಕ್ತ ಸಂಬಂಧ, ಇವೆಲ್ಲದರಲ್ಲಿ ಕೂಡ ನಾವು ಪ್ರಾಬ್ಲಮ್, ಸಾಮಾಜಿಕ ಭಾವನಾತ್ಮಕ ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತೆ. ಅದೇ ರೀತಿ ಹಣದ ಸಮಸ್ಯೆ. ಈ ಹಣದ ಸಮಸ್ಯೆ ಅಂತ ಅಂದ್ರೆ ನಮ್ಗೆ ಎಷ್ಟು ಹಣ ಇದ್ರು, ಎಷ್ಟು ಆಸ್ತಿ ಇದ್ರು ಕೂಡ ನಮ್ಗೆ ತೃಪ್ತಿ ಅನ್ನೋದು ಇರಲ್ಲ. ಇನ್ನ ನನಗೆ ಹಣ ಬೇಕು, ಇನ್ನೂ ನನಗೆ ಆಸ್ತಿ ಬೇಕು, ಇನ್ನೂ ಬೇಕು ಅನ್ನೋ ಒಂದು ಅಸಂತೃಪ್ತಿಯಲ್ಲಿ ನಾವು ಇರ್ತೀವಿ. ಮತ್ತೆ ಹಣದ ಸಮಸ್ಯೆ ಕೂಡ ಒಂದು ಕಾರಣ ಆಗುತ್ತೆ ಮಾಸ್ಟರ್ಸ್. ಅದೇ ರೀತಿ ಕೋಪದ ಸಮಸ್ಯೆ. ನಮ್ಗೆ ಜಾಸ್ತಿ ಕೋಪ ಉಂಟಾಗೋದು, ಪ್ರತಿ ಸಣ್ಣ ವಿಷಯಕ್ಕೂ ಕೂಡ ಬೇರೆಯವ್ರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದು, ಈ ರೀತಿ ಕೋಪದ ಒಂದು ಸಮಸ್ಯೆ ಆಗಿರುತ್ತೆ. ಅದೇ ರೀತಿ ಅಸ್ತವ್ಯಸ್ತವಾದ ಆಹಾರ, ಅಂದ್ರೆ ಸರಿಯಾದಂತಹ ಆಹಾರ ತಗೊಂಡ್ರೆ ತುಂಬಾ ಜಾಸ್ತಿ ಹೆಚ್ಚು ಆಹಾರ ತಗಂತೀವಿ, ಇಲ್ಲಾಂದ್ರೆ ತುಂಬಾ ಕಡಿಮೆ ಆಹಾರ ತಗಂತೀವಿ. ಅಂದ್ರೆ ಈ ಆಹಾರದಲ್ಲಿ ಕೂಡ ನಮ್ಗೆ ಕೊರತೆ ಅನ್ನೋದು, ಅದು ಕೂಡ ಒಂದು ಅಸ್ತವ್ಯಸ್ತವಾದಂತಹ ಆಹಾರ, ಅದು ಕೂಡ ಒಂದು ಸಮಸ್ಯೆ ಅಲ್ವಾ. ಜಾಸ್ತಿ ಆಹಾರ ತಿಂದ್ರೆ ಏನ್ ಚೆನ್ನಾಗಿರುತ್ತೆ, ಇದೇನಪ್ಪ ರಾಕ್ಷಸರು ಊಟ ಮಾಡ್ತಾರೆ ಅಂತ ಹೇಳ್ತಾರೆ. ತುಂಬಾ ಕಮ್ಮಿ ತಗೊಂಡ್ರು ಆಗಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಮಾನ, ಎಷ್ಟು ಬೇಕೋ ಅಷ್ಟು ಸರಿಪಡಂತ ಆಹಾರ ನಾವು ನಮ್ಮ ಶರೀರಕ್ಕೆ ತಗೋಬೇಕು ಮಾಸ್ಟರ್ಸ್. ಎಷ್ಟು ಬೇಕೋ ಅಷ್ಟು ನಾವು ತಗೋಬೇಕು, ಹೆಚ್ಚಾಗಿ ತಗೋಬಾರ್ದು, ತುಂಬಾ ಕಮ್ಮಿನೂ ತಗೋಬಾರ್ದು. ಅದೇ ರೀತಿ ಶಕ್ತಿ ಕೊರತೆ, ನಮ್ಗೆ ಶಕ್ತಿ ಇಲ್ಲ, ನನ್ನಲ್ಲಿ ವೀಕ್ ಆಗೋದು, ಬಲಹೀನರಾಗೋದು, ಶಕ್ತಿ ಕೊರತೆ, ಗುರುತಿನ ಸಮಸ್ಯೆ, ಸ್ತಬ್ಧ ಸಮಸ್ಯೆ, ಇವೆಲ್ಲವೂ ಕೂಡ ಮೂಲಾಧಾರ ಚಕ್ರದ ಬ್ಲಾಕೇಜಸ್ ನಿಂದ ನಮ್ಗೆ ಕಂಡು ಬರುವಂತಹ ಒಂದು ಪರಿಣಾಮಗಳು. ಯಾವಾಗ ಈ ಒಂದು ಮೂಲಾಧಾರ ಚಕ್ರ ಬ್ಲಾಕೇಜಸ್ ಇರುತ್ತೋ ಇಂತಹ ಒಂದು ಸಮಸ್ಯೆಗಳೆಲ್ಲವೂ ಕೂಡ ನಮ್ಮಲ್ಲಿ ಕಂಡು ಬರುತ್ತೆ ಮಾಸ್ಟರ್ಸ್. ಅದೇ ಇದಕ್ಕೆ ನಾವು ಏನ್ ಮಾಡ್ಬೇಕು, ಈ ಒಂದು ಬ್ಲಾಕೇಜಸ್ ಎಲ್ಲ ಕೂಡ ನಾವು ಹೇಗೆ ಕ್ಲಿಯರ್ ಮಾಡ್ಕೋಬೇಕು,
ಕೇವಲ ನಮ್ಗೆ ಬ್ಲಾಕೇಜಸ್ ಒಂದೇ ಇದ್ರೆ ಅಲ್ವಾ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋ ವಿಷಯ ಕೂಡ ನಮಗ್ ಗೊತ್ತಾಗ್ಬೇಕು. ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ನಮ್ಗೆ ಪರಿಷ್ಕಾರ ಅನ್ನೋದು ಕೂಡ ತಿಳಿಬೇಕಲ್ವಾ ಮಾಸ್ಟರ್ಸ್. ಅದಕ್ಕೆ ನಮ್ಮ PSSM ಅಲ್ಲಿ ಹೇಳ್ತಾರಲ್ವಾ, ಧ್ಯಾನ, ಪ್ರಕೃತಿಯಲ್ಲಿ ಧ್ಯಾನ ಮಾಡ್ಬೇಕು ಅಂತ ಎಷ್ಟು ಸರಿ ಹೇಳ್ತಾರೆ ಅಲ್ವಾ ಮಾಸ್ಟರ್ಸ್. ಅಂದ್ರೆ ನಾವು ಪ್ರಕೃತಿ ಜೊತೆ ಜಾಸ್ತಿ ಒಡನಾಟ ಇಟ್ಕೋಬೇಕು, ಪ್ರಕೃತಿಯಲ್ಲಿ ನಾವು ಜಾಸ್ತಿ ಸಮಯವನ್ನು ಕಲಿಯಬೇಕು. ಅದಕ್ಕೆ ಹೇಳ್ತಾರೆ ಪ್ರಕೃತಿಯಲ್ಲಿ ಒಡನಾಟ. ನಾವ್ ಅದಕ್ಕೆ ಟ್ರೆಕ್ಕಿಂಗ್ ಆಗ್ಲಿ ಹೋಗ್ತೀವಿ, ಮತ್ತೆ ಪ್ರಕೃತಿಯಲ್ಲಿ ಧ್ಯಾನ ಹೋಗ್ತೀವಿ, ಹುಣ್ಣಿಮೆ ಧ್ಯಾನಗಳು ಮಾಡ್ತೀವಿ ಹೊರಗಡೆ ಹೋಗಿ. ಇವೆಲ್ಲ ಏನಕ್ಕೆ ಮಾಡೋದು ಅಂತ ಅಂದ್ರೆ ಈ ಒಂದು ಎನರ್ಜಿಗೋಸ್ಕರ ನಾವು ಮಾಡ್ತೀವಿ ಮಾಸ್ಟರ್ಸ್. ಇವ್ರು ಕೂಡ ಅದನ್ನೇ ಹೇಳ್ತಾರೆ, ಪ್ರಕೃತಿಯಲ್ಲಿ ತುಂಬಾ ಸಮಯವನ್ನು ಕಲಿಯೋದು, ಪ್ರಕೃತಿ ಜೊತೆ ಈ ರೀತಿ. ಈಗ ಏನಾಗಿದೆ ಅಂತ ಅಂದ್ರೆ ನಾವು ಎಲ್ಲಿ ಮನೆಯಲ್ಲಿ ಅಟ್ಲೀಸ್ಟ್ ಮನೇಲಿ ಓಡಾಡ್ಬೇಕು ಅಂದ್ರೂ ಕೂಡ ನಮ್ಮ ಕಾಲಿಗೆ ಚಪ್ಪಲಿ ಅನ್ನೋದು ನಾವೀಗ ಹಾಕೊಂತ ಇದೀವಿ ಮಾಸ್ಟರ್ಸ್. ಈ ಒಂದು ಮಾಡ್ರನ್ ಪ್ರಪಂಚದಲ್ಲಿ, ಮಾಡ್ರನ್ ಆಗಿರ್ಬೋದು ಆಧುನಿಕ ಪ್ರಪಂಚದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಮನೆಯಲ್ಲಿ ಓಡಾಡ್ಬೇಕಾದ್ರೂ ಕೂಡ ನಾವು ಚಪ್ಪಲಿ ಹಾಕೊಂತ ಇದೀವಿ. ಆದ್ರೆ ಒಂದು ಅರ್ಧ ಗಂಟೆ ಖಾಲಿ ಕಾಲಲ್ಲಿ ಅಂದ್ರೆ ಚಪ್ಪಲಿ ಹಾಕೊಳ್ದಂಗೆ ಮರಳಲ್ಲಿ, ಮಣ್ಣಲ್ಲಿ ಓಡಾಡ್ಬೇಕು. ಅದೇ ರೀತಿ ಹುಲ್ಲಿರುತ್ತಲ್ವಾ, ಸಾಧ್ಯವಾದ್ರೆ ಆ ಹುಲ್ಲಲ್ಲಿ ಕೂಡ ನಾವು ಓಡಾಡ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಓಡಾಡಿದ್ರೆ ನಮ್ಮ ಮೂಲಾಧಾರ ಚಕ್ರ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಮಾಸ್ಟರ್ಸ್. ಅದೇ ರೀತಿ ಈ ಯೋಗ, ಈ ಆಸನಗಳು ಏನಾದ್ರೂ ಹೇಳಿದೀವೋ, ಈ ವೀರಭದ್ರಾಸನ, ತ್ರಿಕೋನಾಸನ, ಇವೆಲ್ಲವೂ ಕೂಡ ಮಾಡ್ತಾ ಇರ್ಬೇಕು. ಸೂರ್ಯ ನಮಸ್ಕಾರ ಜೊತೆಗೆ ಇವೆಲ್ಲ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಮತ್ತೆ ಈ ದೃಢೀಕರಣ ಅನ್ನೋದಿದೆ ಅಲ್ವಾ, ನನ್ನಲ್ಲಿ ವಿಶ್ವಾಸ ಇದೆ, ನನ್ನಲ್ಲಿ ದೈವದ ಒಂದು ಶಕ್ತಿ ಇದೆ, ಈ ಎಲ್ಲವೂ, ಈ ಒಂದು ದೃಢೀಕರಣ ಎಲ್ಲವೂ ಕೂಡ ಬೆಳಿಗ್ಗೆ ರಾತ್ರಿ ಒಂದ್ಸರಿ ನಾವು ಅನ್ಕೋಬೇಕು ಮಾಸ್ಟರ್ಸ್. ಮಲ್ಕೋಬೇಕಾದ್ರೆ ಕೂಡ ನನ್ನಲ್ಲಿ ತುಂಬಾ ವಿಶ್ವಾಸ ಇದೆ, ನನ್ನಲ್ಲಿ ದೈವದ ರಕ್ಷಣೆ ಇದೆ, ನನ್ನಲ್ಲಿ ಒಂದು ದೊಡ್ಡ ಪರ್ವತವಿದೆ, ನಾನು ಸುರಕ್ಷಿತವಾಗಿದ್ದೀನಿ, ನಾನು ಶಕ್ತಿಶಾಲಿ ಆಗಿದ್ದೀನಿ, ನಾನು ಸ್ಥಿರವಾಗಿದ್ದೀನಿ, ನನ್ನ ದೇಹವು ಶಕ್ತಿಯಿಂದ ತುಂಬಿದೆ, ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀನಿ. ಇವು ನಾವು ಬೆಳಿಗ್ಗೆ ಸಂಜೆ ಅನ್ಕೋಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಇವಾಗ ನಾವು ಬೆಳಿಗ್ಗೆ ಎದ್ದು ಕೂಡ್ಲೆ ನಾವು ಸುಮ್ನೆ ಎದ್ದಾಳ್ತೀವ, ನಾವು ಕೂಡ ಅಷ್ಟೇ ಅಲ್ವಾ. ಇಷ್ಟೆಲ್ಲ ನಾವ್ ಹೇಳ್ಕೊಂಡಿಲ್ಲ ಅಂದ್ರೂ ಕೂಡ, ಭಗವಂತ, ಓ ಪರಮಾತ್ಮ, ಇವತ್ತು ನಾನು ಚೆನ್ನಾಗಿರ್ಬೇಕು, ನನ್ನ ಜೀವನ ತುಂಬಾ ಸಂತೋಷದಿಂದ ನೆಮ್ಮದಿಯಿಂದ ಸಾಗ್ಬೇಕು, ಇವತ್ತೆಲ್ಲ ಕೂಡ ನನ್ಗೆ ಎಂತಹ ಒಂದು ಸಮಸ್ಯೆ ಇದ್ದಂಗೆ ನಾನು ಸಂತೋಷದಿಂದ ಮನಃಶಾಂತಿಯಿಂದ ಇರ್ಬೇಕು ಅಂತ ನಾವು ಅಂದ್ಕೊಂಡೆ ಎದ್ದಾಗ್ತೀವಲ್ಲ, ಆ ರೀತಿ ಬೆಳಿಗ್ಗೆ ಸಂಜೆ ಈ ಒಂದು ದೃಢೀಕರಣ ಅನ್ನೋದು ನಾವು ನೆನಪು ಮಾಡ್ಕೋಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು, ಈ ಒಂದು ಸಮಯದಲ್ಲಿ ಹೇಗಿದ್ದೀವಿ ಅಂತ ಅಂದ್ರೆ ತುಂಬಾ ಕೂಡ ಯೂಸ್ ಅಂಡ್ ಥ್ರೋ ಅನ್ನೋದು ನಾವು ಬಳಸ್ತಾ ಇದೀವಿ. ಒಂದು ಊಟದ ಪ್ಲೇಟ್ ಆಗಿರ್ಬೋದು, ಒಂದು ಕಾಫಿ ಕುಡಿಯೋದಾಗಿರ್ಬೋದು, ನೀರ್ ಕುಡಿಯೋದಾಗಿರ್ಬೋದು. ಆದ್ರೆ ಅವೆಲ್ಲವೂ ಕೂಡ ತಪ್ಪು. ನಮ್ಮ ಒಂದು ಆಹಾರ ವ್ಯವಹಾರ ಆಗಿರ್ಬೋದು, ನಮ್ಮ ಒಂದು ಪದ್ಧತಿ ಕೂಡ ಬದಲಾಯಿಸ್ಕೊಳ್ಳಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಅವಾಗ ಹೇಗಿದ್ವಿ ನಾವು, ಬಾಳೆ ಎಲೆದಲ್ಲಿ ಊಟ ಮಾಡ್ತಾ ಇದ್ವಿ. ಈಗ ಬಾಳೆ ಎಲೆ ಬರೀ ಪ್ಲಾಸ್ಟಿಕ್ ಅಲ್ಲಿ ಊಟ ಮಾಡ್ತಾ ಇದೀವಿ ಅಲ್ವಾ. ಅದಕ್ಕಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಮತ್ತೆ ಮಣ್ಣಿನ ಪಾತ್ರೆ, ಮಡಿಕೆಯಲ್ಲಿ ನಾವು ಅಡಿಗೆ ಮಾಡ್ಕೋಬೇಕು. ಮತ್ತೆ ಈ ಕಟ್ಟಿಗೆ ಸೌದೆ ಮೇಲೆ ಅಡಿಗೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ನಾವ್ ಇವಾಗ ಅವೇನು ಕೂಡ ನಾವು ಬಳಸ್ತಾ ಇಲ್ವಲ್ಲ, ಅವೇನು ಕೂಡ ಇವಾಗ ನಮ್ಗೆ ತುಂಬಾ ದೂರ ಆಗಿದೀವಿ. ಈಗ ಯಾರಿಗೂ ಕೂಡ ಸೌದೆ ಮೇಲೆ ಅಡಿಗೆ ಮಾಡೋಕೂನು ಬರಲ್ಲ ಮಾಸ್ಟರ್ಸ್, ಆ ತರ ಇದೀವಿ. ಅವೆಲ್ಲವೂ ಇದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವ್ ಅವಾಗ ನಮ್ ದೊಡ್ಡವ್ರು ಹಿರಿಯರು ಏನ್ ಮಾಡ್ತಾ ಇದ್ರು, ಕುಟ್ತಾ ಇದ್ರು. ಎಲ್ಲ ಒನಕೆ ರೋಲು ಎಲ್ಲ ಕುಟ್ತಾ ಇದ್ರು. ಈಗ ಅವೇನು ನಮ್ಗೆ ಇನ್ನ ಸ್ವಲ್ಪ ದಿನ ಹೋದ್ರೆ ಮಕ್ಕಳಿಗೆ ಆ ರೋಲ್ ಅಂದ್ರೂ ಗೊತ್ತಿಲ್ಲ, ಒನಕೆ ಅಂದ್ರೂ ಗೊತ್ತಿಲ್ಲ, ಕುಟ್ಟೋದು ಕೂಡ ನಾವೆಲ್ಲನ್ನ ಪಿಕ್ಚರ್ ಇಂದ ತೋರಿಸ್ಬೇಕು. ಯಾಕಂದ್ರೆ ಇವಾಗ ಗೂಗಲ್ ಅಲ್ಲಿ ನಮ್ಗೆ ಪ್ರತಿಯೊಂದು ವಿಷಯ ಸಿಗ್ತಾ ಇದೆ. ಅದರಿಂದ ನಾವು ಡೌನ್ಲೋಡ್ ಮಾಡಿ ಹುಡುಗರು ತೋರಿಸ್ಬೇಕು, ಇದು ಕುಟ್ಟೋದು, ಇದು ಒಲೆ ಹಚ್ಚೋದು, ಇದು ಮಡಿಕೆ ಅಂತ ನಾವೀಗ ತೋರ್ಸೋಂತ ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ ಮಾಸ್ಟರ್ಸ್. ಆ ತರ ನಮ್ಮ ಒಂದು ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೇಕು, ಬದಲಾವಣೆ ಮಾಡ್ಕೊಂಡ್ರೆ ಅವಾಗ ಈ ಒಂದು ಚಕ್ರ ಅನ್ನೋದು ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ ದೊಡ್ಡವ್ರು ಹೇಗಿದ್ರು, ನಮ್ಮ ಋಷಿ ಮುನಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಷ್ಟು ಆರೋಗ್ಯವಾಗಿದ್ರು ಅಂತ ಅಂದ್ರೆ ಅವರ ಒಂದು ಲೈಫ್ ಸ್ಟೈಲ್, ಅವರ ಒಂದು ಜೀವನ ಶೈಲಿ, ಅದರಿಂದಾನೇ ಅವರು ತುಂಬಾ ಚೆನ್ನಾಗಿ ಇದ್ರು ಮಾಸ್ಟರ್ಸ್. ನಮ್ಗೆ ಅಟ್ಲೀಸ್ಟ್ ಈಗ ನಮ್ಗೆ ಈ ಬಾಳೆ ಎಲೆ ಸಿಗಲ್ಲ ಅನ್ಕೊಳ್ರಿ,
ಮತ್ತೆ ಈ ಸೌದೆ ಮೇಲೆ ಅಡಿಗೆ ಮಾಡೋಕ್ ಆಗಲ್ಲ ಅಂತ ಅಂದ್ರೆ ನಮ್ಗೆ ಏನಾಗುತ್ತೆ, ಒಂದ್ ಅರ್ಧ ಗಂಟೆ ಚಪ್ಲಿ ಇಲ್ದಂಗೆ ಓಡಾಡ್ಬೋದಲ್ವಾ, ಈ ಯೋಗಾಸನೆ ಮಾಡ್ಬೋದಲ್ವಾ, ಧ್ಯಾನ ಮಾಡ್ಬೋದಲ್ವಾ, ಅದರಿಂದಾದ್ರೂ ನಾವ್ ಸ್ವಲ್ಪ ಬದಲಾವಣೆ ಆಗ್ಬೋದು. ಎಲ್ಲವೂ ನಮ್ ಕೈಲಿ ಮಾಡೋಕ್ ಆಗಿಲ್ಲ, ಏನ್ ಮೇಡಮ್ ಹೇಳ್ತಾರೆ, ಅವ್ರ ಮನೆಗೆ ಏನ್ ಮಡಿಕೆಯಲ್ಲೇ ಅಡಿಗೆ ಮಾಡ್ತಾರ ಅಂತ ನೀವ್ ಕೇಳ್ಬೋದು. ಆದ್ರೆ ಸ್ವಲ್ಪ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವ್ ಬದಲಾವಣೆ ಮಾಡ್ಕೋಬಹುದು, ಇವು ಮಾಡ್ಬೋದಲ್ವಾ, ಈ ರೀತಿ ನಾವು ಮಾಡ್ಬೋದು. ಮತ್ತೆ ಇನ್ನೊಂದು ಮಾಸ್ಟರ್ಸ್, ಇದೆಲ್ಲ ಯಾಕೆ ಹೇಳಿದ್ದಾರೆ ಅಂತ ಅಂದ್ರೆ ಇದು ಭೂಮಿಗೆ ಸಂಬಂಧಪಟ್ಟಿರುವಂತಹ ಚಕ್ರ ಅಲ್ವಾ, ಅದಕ್ಕೆ ಈ ರೀತಿ ನಮ್ಗೆ ಈ ಭೂಮಿಗೆ ಸಂಬಂಧಪಟ್ಟಿರೋದು ಹೇಳಿದ್ದಾರೆ. ಅದೇ ರೀತಿ ಈಗ ಮತ್ತೆ ಹೊಸದಾಗಿ ಬಂದಿದೆ. ಆಗ ನಾವು ನಮ್ಮ ಟೈಮ್ ಅಲ್ಲಿ ನಾವೆಲ್ಲ ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ. ಈಗ ಮಣ್ಣಿಗೂ ಮಕ್ಕಳಿಗೂ ತುಂಬಾ ದೂರ ಇಟ್ಟಿದ್ದಾರೆ. ಆಗ ನಾವೆಲ್ಲ ಮಣ್ಣಲ್ಲಿ ಆಟ ಆಡಿ ಬರ್ತಾ ಇದ್ವಿ. ಯಾಕೆ ಆಟ ಆಡಿ ಬರ್ತಾ ಇದ್ವಿ ಅಂದ್ರೆ ಮಣ್ಣಲ್ಲಿ ಆಟ ಆಡಿದ್ರೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಅಂತ ಹೇಳೋರು. ಅವಾಗ ಮಳೆ ಬಂದ್ರೆ ಸಾಕು, ಆ ಮಳೆ ನೀರ್ಗೆ ಹೋಗಿ ನಾವ್ ಆಟ ಆಡ್ತಾ ಇದ್ವಿ. ಅದಕ್ಕೊಂದು ಮಣ್ಣು ಕಟ್ಬಿಟ್ಟು ಒಂದು ಹೋಲ್ ತರ ಇಟ್ಬಿಟ್ಟು ಡ್ಯಾಮ್ ಹೋಗ್ತಾ ಇದೆ, ಹೋಲಿಂದ ನೀರ್ ಹೋಗ್ತಾ ಇದೆ. ನಾವ್ ಈ ತರ ಎಲ್ಲಾ ಆಡಿ ಬಂದಿರೋರು ನಾವೆಲ್ಲ ಬೆಳೆದಿದ್ವಲ್ಲ. ಈಗ ಮಕ್ಳು ಮಳೆ ಬಂದ್ರೆ ಹೊರಗಡೆ ಕಳ್ಸಲ್ಲ, ನೆಗಡಿ ಮಣ್ಣಲ್ಲಿ ಆಟ ಆಡ್ಕೊಂಡ್ ಬಂದಿರೋವು. ಇವಾಗ ಏನ್ ಬಂದಿದೆ, ಸ್ವಲ್ಪ ಬದಲಾವಣೆ ಆಗಿದೆ. ಮಣ್ಣು ಬಾತ್, ಒಂದು ಇದು ಮಣ್ಣುಗೆ ನೀರ್ ಬಿಟ್ಟು ಒಂದು ಇದು ಮಾಡಿರ್ತಾರೆ, ಒಂದು ಈಗ ಸ್ವಿಮ್ಮಿಂಗ್ ಪೂಲ್ ನಾವ್ ಹೇಗ್ ಮಾಡಿರ್ತೀವೋ ಇದು ಆ ತರ ಮಾಡಿರ್ತಾರೆ. ಅಲ್ಲೋಗಿ ಆ ಮಣ್ಣಲ್ಲಿ ಇಷ್ಟು 1 ಅವರ್ಗೆ ಇಷ್ಟು ದುಡ್ಡು, 2 ಅವರ್ಸ್ ಇಷ್ಟು ದುಡ್ಡು ಅಂತ ಪೇ ಮಾಡಿ ಆ ಮಣ್ಣಲ್ಲಿ ಹೋಗಿ ಅದರಿಂದ ಇಮ್ಯುನಿಟಿ ಪವರ್, ಶಕ್ತಿಯನ್ನು, ಎನರ್ಜಿಯನ್ನು ತಗೊಂಡ್ ಬರ್ತಾರೆ. ಇದನ್ನೇ ಮಟ್ಟಿ ಬಾತ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಒಂದು ಈ ಮಣ್ಣಿಗೆ, ಭೂಮಿಗೆ ಸಂಬಂಧಪಟ್ಟಿರುವಂತಹ ಈ ಒಂದು ಚಕ್ರವನ್ನ ನಾವು ಆಕ್ಟಿವೇಶನ್ ಮಾಡ್ಕೋಬಹುದು. ಅವಾಗ ನಾವು ಫ್ರೀ ಆಗಿ ಆಟ ಆಡಿ ಬರ್ತಿದ್ವಿ. ಈಗ ದುಡ್ಡು ಕೊಟ್ಟು ಆ ಮಣ್ಣಲ್ಲಿ ಸ್ನಾನ ಮಾಡಿ ಆ ಕೊಚ್ಚಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಬರ್ತಾರೆ ಮಾಸ್ಟರ್ಸ್. ಇದೊಂದು. ಮತ್ತೆ ನಾವು ಈ ಧ್ಯಾನಕ್ಕಿಂತ ಬರೋಕ್ ಮುಂಚೆ ಈ ಧ್ಯಾನದಲ್ಲಿ ಇದ್ರೂ ಕೂಡ ನಮ್ಗೇನೋ ಕಷ್ಟಗಳು ಏನೋ ಬರ್ತವೆ. ಒಬ್ಬ ಗುರೂಜಿ ಹತ್ರ ಆಗಿರ್ಬೋದು, ಸ್ವಾಮೀಜಿಗಳ ಹತ್ರ ಹೋಗ್ತೀವಿ. ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ನದಿ ಸ್ನಾನ ಮಾಡ್ರಿ, ಒಂದು ಮರಕ್ಕೆ ಪ್ರದಕ್ಷಿಣೆ ಮಾಡ್ರಿ, ಉರುಳು ಸೇವೆ ಮಾಡ್ರಿ ಅಂತ ನಮ್ಗೆ ಹೇಳ್ತಾರೆ ಮಾಸ್ಟರ್ಸ್. ಯಾಕೆ ಹೇಳ್ತಾರೆ? ಉರುಳು ಸೇವೆ ಮಾಡಿದ್ರೆ ಇಲ್ಲಿ ಇರುತ್ತಲ್ವಾ ನಮ್ಗೆ ಮೂಲಾಧಾರ ಚಕ್ರ, ಆ ಉರುಳು ಸೇವೆ ಮಾಡಿದಾಗ ಅದ್ರ ಮೇಲೆ ಪ್ರೆಜರ್ ಆಗುತ್ತೆ. ಇವಾಗ ನಮ್ಗೆ ಮಕ್ಳಾಗೋಕು ಒಬ್ಬೊಬ್ಬರಿಗೆ ಮಕ್ಳಾಗಲ್ಲ. ಈ ಒಂದು ಮೂಲಾಧಾರ ಚಕ್ರದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ದು ಅಂಗಾಂಗ್ಗಳು ಇರ್ತಾವಲ್ಲ, ಅದು ಆ ಬ್ಲಾಕೇಜಸ್ ಇದ್ರೆ ನಮ್ಗೆ ಮಕ್ಳಾಗಲ್ಲ. ಎಷ್ಟೋ ಜನ ಮಕ್ಳಾಗಲ್ಲ ಅಂತ ಸ್ವಾಮೀಜಿ ಹತ್ರ ಹೋದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಉರುಳು ಸೇವೆ ಮಾಡ್ರಿ ಅಂತಾರೆ. ಅಂದ್ರೆ ಇದು ಸೈಂಟಿಫಿಷಿಯಲ್ ಆಗಿ ಕೂಡ, ಶಾಸ್ತ್ರ ಪರವಾಗಿ ಕೂಡ ಇದಕ್ಕೆ ಕನೆಕ್ಟ್ ಇದೆ ಮಾಸ್ಟರ್ಸ್. ಇವೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಆ ಒಂದು ಚಕ್ರವನ್ನು ಆಕ್ಟಿವೇಶನ್ ಮಾಡೋಕೆ ಆಗ್ತಾರೆ ಮಾಸ್ಟರ್ಸ್. ನದಿ ಸ್ನಾನ, ದೇವಸ್ಥಾನ ಪ್ರದಕ್ಷಿಣೆ, ಮರದ ಪ್ರದಕ್ಷಿಣೆ, ಉರುಳು ಸೇವೆ, ಇವೆಲ್ಲವೂ ಕೂಡ ಆ ಒಂದು ಚಕ್ರವನ್ನು ಆಕ್ಟಿವೇಶನ್ ಆಗೋಕೋಸ್ಕರ ಮಾಡ್ತಾರೆ ಮಾಸ್ಟರ್ಸ್. ಎಷ್ಟೋ ಪೂಜೆಗಳು ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ಇವೆಲ್ಲ ಅಂದ್ರೆ ಇದು ತಪ್ಪು ಅಂತ ನಾವ್ ಹೇಳ್ತಾ ಇಲ್ಲ. ಪೂಜೆ ಮಾಡೋದು, ಪ್ರದಕ್ಷಿಣೆ ಮಾಡೋದು ಅದು ಬೇಸಿಕ್. ನಾವ್ ಬೇಸಿಕ್ ಅಲ್ಲಿ ಪೂಜೆ ಮಾಡಿದೀವಿ, ವ್ರತ ಮಾಡಿದ್ವಿ, ಪ್ರದಕ್ಷಿಣೆ ಮಾಡಿದೀವಿ. ಅದರಿಂದ ಒಂದ್ ಸ್ಟೆಪ್ ಮೇಲೆ ಬಂದು ಏನ್ ಮಾಡಿದೀವಿ ಅಂದ್ರೆ ಧ್ಯಾನ ಮಾಡಿದೀವಿ. ಪೂಜೆ ತಪ್ಪು ಅಂತ ಹೇಳಿಲ್ಲ, ಪ್ರದಕ್ಷಿಣೆ ತಪ್ಪು ಅಂತ ಹೇಳ್ತಾ ಇಲ್ಲ ಮಾಸ್ಟರ್ಸ್. ನಮ್ಮ ಸಂಪ್ರದಾಯ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಏನು ಮಾಡಿದ್ರು ಅದಕ್ಕೊಂದು ಗೂಢಾರ್ಥ ಅನ್ನೋದು ಇದೆ. ಎಸ್, ಅದರಿಂದ ಒಂದು ಸ್ಟೆಪ್ ಮೇಲೆ ಹೋಗಿ ನಾವು ಧ್ಯಾನ ಅನ್ನೋದು ಮಾಡ್ತಾ ಇದೀವಿ ಮಾಸ್ಟರ್ಸ್. ಇದು ಮತ್ತೆ ನಾವ್ ಯಾವಾಗ ಈ ಒಂದು ಪ್ರಕೃತಿ ಜೊತೆ, ಗಾಳಿ, ಸೂರ್ಯ, ನೀರು, ಇದೆಲ್ಲರ ಜೊತೆ ನಾವು ಒಡನಾಟದಲ್ಲಿದ್ರೆ ಹೇಗಿರ್ತೀವಿ ಅಂದ್ರೆ ಭೂಮಿ ಮೇಲೆ ಇರ್ತೀವಿ. ಇದು ಎಲ್ಲರ ಜೊತೆ ನಾವು ಒಡನಾಟ ಬಿಟ್ಟಿದೀವಿ. ನಮ್ಗೆ ಸೂರ್ಯನ ಬೆಳಕು ಬೇಡ, ಪ್ರಕೃತಿ ಬೇಡ, ಗಾಳಿ ಜೊತೆ ಬೇಡ, ನೀರಿನ ಜೊತೆ ಬೇಡ, ಏನು ಬೇಡ. ನಾವ್ AC ರೂಮ್ ಅಲ್ಲಿ ಇರ್ತೀವಿ, ನಾವ್ ಮನೆಗೆ ಇರ್ತೀವಿ ಅಂದ್ರೆ ನಾವ್ ಹೇಗಿರ್ತೀವಿ ಅಂದ್ರೆ ಆ ಭೂಮಿ ಒಳಗೆ ನಾವು ಶವವಾಗಿರ್ತೀವಿ ಅಂತ ನಮ್ಗೆ ತಿಳಿಸಿದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಈ ಒಂದು ರೂಟ್ ಚಕ್ರ ಅಂದ್ರೆ ಮೂಲಾಧಾರ ಚಕ್ರ ಅಂದ್ರೆ ಏನು? ಫೌಂಡೇಶನ್. ಮನೆಗೆ ಹೇಗೆ ಫೌಂಡೇಶನ್ ಅವಶ್ಯಕತೆನೋ ಅದೇ ರೀತಿ ನಮ್ಮ ಒಂದು ಶರೀರಕ್ಕೆ ಕೂಡ ಇದು ಫೌಂಡೇಶನ್ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಅದೇ ರೀತಿ ನಮ್ಮ ಒಂದು ಎಷ್ಟೋ ಋಷಿ ಮುನಿಗಳು ಇದೆಲ್ಲ ಕೂಡ ನಮ್ಮ ಒಂದು ಶರೀರದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಚಕ್ರಗಳು ಏನು ಅಂತಂದ್ರೆ ಸಪ್ತ ಚಕ್ರಗಳು, 7 ಚಕ್ರಗಳು ಅಂತ ನಮ್ಗೆ ಗೊತ್ತಾಯ್ತು. ಇವೆಲ್ಲವೂ ಕೂಡ ಆಕ್ಟಿವೇಶನ್ ಮಾಡ್ಕೊಂಡ್ರೆ ನಾವು ಹೇಗಿರ್ತೀವಿ ಅನ್ನೋ ಒಂದು ವಿಷಯವನ್ನ ನಾವು ತಿಳ್ಕೊಂಡ ಬರ್ತಾ ಇದೀವಿ.
ಅದೇ ರೀತಿ ನಮ್ಮ ಪೂರ್ವಿಕರು ಹೇಗಿದ್ರು ಅಂತ ಅಂದ್ರೆ ಅವ್ರು 21 ಚಕ್ರಗಳನ್ನು ಅವರು ಆಕ್ಟಿವೇಶನ್ ಮಾಡ್ಕೊಂಡಿದ್ರು ಮಾಸ್ಟರ್ಸ್. ನಮಗೆ ಅಷ್ಟೊಂದು ಚಕ್ರಗಳು ಆಕ್ಟಿವೇಶನ್ ಮಾಡ್ಕೊಳ್ಳೋಕೆ ಇವಾಗ ಆಗಲ್ಲ, ಈ ಒಂದು ಲೈಫ್ ಸ್ಟೈಲ್ ಅದು ಆಗಲ್ಲ ಅಂತ ನಮ್ಗೆ ಈ ಕೇವಲ ಈ ಸಪ್ತ ಚಕ್ರಗಳಂತ ಮಾತ್ರನೇ ತಿಳಿಸಿದ್ದಾರೆ. ಆದ್ರೆ ನಮ್ಮ ಪೂರ್ವಿಕರು 21 ಚಕ್ರಗಳನ್ನ ಅವರು ಆಕ್ಟಿವೇಶನ್ ಮಾಡ್ಕೊಂತಿದ್ರಂತೆ ಮಾಸ್ಟರ್ಸ್. ಅಂದ್ರೆ ಅವ್ರು 21 ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೊಂಡ್ರೆ ಹೇಗಿದ್ರು ಅಂದ್ರೆ ಅವರು ನಿಂತ ಜಾಗದಲ್ಲೇ ಅವರು ಮಾಯವಾಗಿ ಹೋಗ್ತಿದ್ರು. ಅಪಾರವಾದಂತಹ ಶಕ್ತಿ, ಅಪಾರವಾದಂತಹ ಜ್ಞಾನ ಅವರಲ್ಲಿತ್ತು. ಯಾಕಿತ್ತು ಅಂದ್ರೆ ಅವರು ಈ ಎಲ್ಲಾ ಚಕ್ರಗಳನ್ನ ಅವರು ಆಕ್ಟಿವೇಶನ್ ಮಾಡ್ಕೊಂಡಿದ್ರು. ಹಾಗಾಗಿ ಅವರಲ್ಲಿ ಅಪರಿಮಿತವಾಗಿರುವಂತಹ ಒಂದು ಜ್ಞಾನ ಅವರಲ್ಲಿ ತುಂಬಿಕೊಂಡಿತ್ತು. ಅದೇ ರೀತಿ ಋಷಿ ಮುನಿಗಳು 66 ಚಕ್ರಗಳನ್ನ ಅವರು ಜಾಗೃತಿಗೊಳಿಸ್ಕೊಂತ ಇದ್ರಂತೆ ಮಾಸ್ಟರ್ಸ್. 66 ಚಕ್ರಗಳನ್ನು ಜಾಗೃತಿಗೊಳಿಸಿಕೊಂಡ್ರು ಅವರು. ಅಂದ್ರೆ ಅವ್ರಿಗೆ ಹೇಗೆ ಅದು ಆಗ್ತಾ ಇತ್ತು ಅಂತ ಅಂದ್ರೆ ಅವರ ಒಂದು ಸಾಧನೆ. ಹಾಗಾಗಿ ಅವರಲ್ಲಿ ಆ ಒಂದು 66 ಚಕ್ರಗಳ ಅವರಲ್ಲಿ ಆಕ್ಟಿವೇಶನ್ ಆದಾಗ ಅವೆಲ್ಲವೂ ಕೂಡ ಜಾಗೃತಿ ಆದಾಗ ಅವ್ರು ಹೆಂಗಿದ್ರು ಅಂತ ಅಂದ್ರೆ ಅವರು ಅಪಾರವಾದಂತಹ ಶಕ್ತಿ. ಋಷಿ ಮುನಿಗಳು ಅವರೆಲ್ಲ ಅಷ್ಟು ಪವರ್ ಹೇಗ್ ಬಂತು ಅಂತ ಅಂದ್ರೆ ಆ 66 ಚಕ್ರಗಳ ಅದಕ್ಕೆ ಕಾರಣ ಆಗಿರುತ್ತೆ ಮಾಸ್ಟರ್ಸ್. ಅದೇ ರೀತಿ ಒಬ್ಬ ಸಾಧಕ ಶಾಸನದಲ್ಲಿ ಹೇಳ್ತಾರೆ 114 ಚಕ್ರಗಳಿವೆ ಅಂತ. ಹಾಗಾಗಿ 84 ಚಕ್ರಗಳನ್ನು ಜಾಗೃತಿಗೊಳಿಸಿಕೊಂಡರೆ ವಶವಾಗುತ್ತೆ. ಅದಕ್ಕೆ ಆ ಒಂದು 114 ಚಕ್ರಗಳು ಅಂತ ಅಂದ್ರೆ 66 ಚಕ್ರಗಳು ಅಂತ ನಾವ್ ಏನ್ ಹೇಳ್ತೀವೋ ಅವರೆಲ್ಲ ಶಿರಡಿ ಸಾಯಿಬಾಬಾ ಆಗಿರ್ಬೋದು, ದತ್ತಾತ್ರೇಯರಾಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರು ನಮ್ಮಂಗೆ ಒಬ್ಬ ಮಾನವರಾಗಿ ಜನ್ಮ ತಗೊಂಡು ಅವರು ಅಷ್ಟೊಂದು ಮಹಿಮಾನ್ವಿತ ಆಗಿರುವಂತ ದೇವ ಪುರುಷರೇ ಅವ್ರು ಹೇಗಾದ್ರು ಅಂತ ಅಂದ್ರೆ ಈ ಒಂದು ಚಕ್ರಗಳ ಆಕ್ಟಿವೇಶನ್ ನಿಂದ ಅವರು ಅಷ್ಟೊಂದು ಶಕ್ತಿ ಅವರಲ್ಲಿ ಬಂತು ಮಾಸ್ಟರ್ಸ್. ಅದೇ ರೀತಿ ಇವ್ರು 84 ಚಕ್ರಗಳನ್ನು ಜಾಗೃತಿಗೊಳಿಸ್ಕೊಂಡ್ರೆ ಅವ್ರು ಹೇಗಿರ್ತಾರೆ ಅಂದ್ರೆ ಅಪಾರವಾದಂತಹ ಶಕ್ತಿ ಇರುತ್ತೆ, ಬಲಿಷ್ಠವಾದಂತಹ ಶಕ್ತಿ ಅವರಲ್ಲಿ ವಶವಾಗುತ್ತೆ ಮಾಸ್ಟರ್ಸ್. ಅವರು ಏನು ಬೇಕಾದ್ರೂ ಮಾಡ್ಬೋದು. ಪ್ರಕೃತಿಯಲ್ಲಿ ವಿಕೋಪಗಳನ್ನೆಲ್ಲ ಕೂಡ ಸರಿಪಡಿಸುವ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ನಾವು ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ಅವರ ಒಂದು ಕಥೆಯಲ್ಲಿ ನಾವು ಕೇಳಿದೀವಿ ಮಾಸ್ಟರ್ಸ್. ತುಂಬಾ ಗುಡುಗು, ಸಿಡ್ಲು, ಮಿಂಚು ಬಂದು ಮಳೆ ಬರ್ತಾ ಇರುತ್ತೆ. ಆಗ ಸಾಯಿಬಾಬಾ ಹೊರಗಡೆ ಬಂದು ನಿಲ್ಸು ನಿನ್ನ ಒಂದು ಉಗ್ರ ರೂಪ ಅಂತ ಅಂದು ಕೂಡ್ಲೇನೆ ಅವಾಗೆಲ್ಲ ಪ್ರಶಾಂತವಾಗಿರುವಂತಹ ವಾತಾವರಣ ಬರುತ್ತೆ. ನಾವು ಸಿನಿಮಾದಲ್ಲಿ ನೋಡಿರ್ಬೋದು, ಅವರ ಒಂದು ಚರಿತ್ರೆಯಲ್ಲಿ ನಾವು ಓದಿರ್ಬೋದು ಮಾಸ್ಟರ್ಸ್. ಅದೆಲ್ಲ ಪ್ರಕೃತಿಯನ್ನು ಕೂಡ ಅವರು ಹೇಗೆ ಕಂಟ್ರೋಲ್ ತಂದ್ರು ಅಂತ ಅಂದ್ರೆ ಈ ಒಂದು ಚಕ್ರಗಳ ಆಕ್ಟಿವೇಶನ್ ಮುಖಾಂತರ ಅವರು ತಂದಿರ್ತಾರೆ ಮಾಸ್ಟರ್ಸ್. ಅಂದ್ರೆ ಒಂದು ವಿಧವಾದಂತಹ ಅವರು ದೇವರೇ ಅಂತ ನಾವು ಹೇಳ್ಬೋದು ಮಾಸ್ಟರ್ಸ್. ಅವರು ದೇವ ಮಾನವರು ಹೇಗಾದ್ರು ಅಂತ ಅಂದ್ರೆ ಕೇವಲ ಸಾಧನ ಮುಖಾಂತರ ಅವರು ದೇವ ಮಾನವರು ಆಗಿರ್ತಾರೆ ಮಾಸ್ಟರ್ಸ್. ಅದೇ ರೀತಿ ಇವರು ಆ ಒಂದು ಎಲ್ಲಾ ಚಕ್ರಗಳನ್ನು ಆಕ್ಟಿವೇಶನ್ ಮಾಡ್ಕೊಂಡ್ರೆ ಹೇಗಿರ್ತಾರೆ ಅಂತ ಅಂದ್ರೆ ಅವರು ನೀರಿನಲ್ಲಿ ಜೀವಿಸಬಲ್ಲ, ಗಾಳಿನಲ್ಲಿ ಜೀವಿಸಬಲ್ಲ, ಅದೇ ರೀತಿ ಬೆಳಕಿನ ಕಿರಣಗಳು ರೂಪದಲ್ಲಿ ಅವು ಕೂಡ ಅವರು ರೂಪುಗೊಳ್ಳಬಹುದು ಮಾಸ್ಟರ್ಸ್. ಅಂದ್ರೆ ಬೆಳಕಿನ ಕಿರಣಗಳನ್ನು ಕೂಡ ಅವರು ಅದು ಈಗ ಬೆಳಕಿನ ಕಿರಣ ಇಲ್ಲ ಅಂತ ಅಂದ್ರೆ ಅವಾಗ ಅದನ್ನ ಸೃಷ್ಟಿ ಮಾಡ್ಬೋದು ಅಂತಹ ಒಂದು ಶಕ್ತಿಯನ್ನು ಅವರು ಹೊಂದಿರ್ತಾರೆ ಮಾಸ್ಟರ್ಸ್. ಇವೆಲ್ಲವೂ ಕೂಡ 84 ಚಕ್ರಗಳು ಸಿದ್ಧಿಸಿಕೊಂಡಾಗ ಮಾತ್ರ ಇದು ಸಾಧ್ಯವಾಗುತ್ತೆ. ಅವರು ಅಸಾಮಾನ್ಯರಾಗಿ ಆಗಿರ್ತಾರೆ ಮಾಸ್ಟರ್ಸ್. ಅದೇ ರೀತಿ ಈ ಒಂದು 108 ಚಕ್ರಗಳನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಂಡಿರೋರು ಇರ್ತಾರೆ. ಅವರು ಕೇವಲ 108 ಚಕ್ರಗಳನ್ನು ಆಕ್ಟಿವೇಶನ್ ಮಾಡ್ಕೊಂಡ್ರೆ ಉಳಿದಂತಹ ಚಕ್ರಗಳು ಅವರಿಗೆ ಸಹಜವಾಗಿ ಪ್ರಕೃತಿಯಿಂದ ಅವರಿಗೆ ಆಡ್ ಆಗ್ತವೆ ಮಾಸ್ಟರ್ಸ್. ಈ ಒಂದು 114 ಚಕ್ರಗಳನ್ನು ಮೊದಲನೇದಾಗಿ ಅವನ್ನ ವಶಪಡಿಸ್ಕೊಂಡಿರೋರು ಯಾರು ಅಂತ ಅಂದ್ರೆ ಯೋಗಿ, ಮೊದಲನೇ ಯೋಗಿ 14 ಚಕ್ರಗಳನ್ನ ಅವರು ಆಕ್ಟಿವೇಶನ್ ಮಾಡ್ಕೊಂಡಿರ್ತಾರಂತೆ ಮಾಸ್ಟರ್ಸ್. ಒಂದು ಸಲಿ ಪಾರ್ವತಿ ಪರಮೇಶ್ವರ ಇಬ್ರಲ್ಲಿ ಇದು ಒಂದು ಚರ್ಚೆ ಅನ್ನೋದು ಬರುತ್ತೆ. 114 ಚಕ್ರಗಳಿದಾವೆ ಅಂತ ಈಶ್ವರನ್ ಹೇಳಿದ್ರೆ, ಇಲ್ಲ ಇನ್ನೂ ಜಾಸ್ತಿ ಇದಾವೆ ಅಂತ ಪಾರ್ವತಿ ದೇವಿ ಹೇಳುತ್ತಂತೆ. ಅವಾಗ ಇಲ್ಲ ಇಷ್ಟೇ ಇರೋದಂದ್ರೆ ಆಯ್ತು, ನಾನು ಹೋಗಿ ತಪಸ್ಸು ಮಾಡಿ ಸಾಧನೆ ಮಾಡಿ ನಿನ್ಗೂ ತೋರಿಸ್ತೀನಿ ಅಂತ ಹೋಗ್ತಾರೆ. ಅವ್ರು ಎಷ್ಟು ಸಾಧನೆ ಮಾಡಿದ್ರೆ 114ಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಹೋಗೋಕಾಗಿಲ್ಲ ಅಂತ ಮಾಸ್ಟರ್ಸ್. ಅವಾಗ ಬಂದು ಅವರು ಈಶ್ವರನ್ ಕಾಲ್ ಮೇಲೆ ಬಿದ್ದು, ಕ್ಷಮಿಸು ಸ್ವಾಮಿ, 114ಕ್ಕಿಂತ ಹೆಚ್ಚಾಗಿ ಚಕ್ರಗಳಿಲ್ಲ, ನೀವ್ ಹೇಳಿರೋದೇ ಕರೆಕ್ಟ್ ಅಂತ ಹೇಳ್ತಾರಂತೆ ಮಾಸ್ಟರ್ಸ್. ಅಂದ್ರೆ ನೀನೇ ಸೃಷ್ಟಿಕರ್ತ, ನೀನೇ
ಈ ಒಂದು ಆದಿಯೋಗಿ ನೀನೇ ಅಂತ ಅವ್ರು ಬಂದು ಅವ್ರ ಕಾಲ್ ಮೇಲೆ ಬಂದು ಕ್ಷಮಾಪಣೆ ಕೇಳ್ಕೊಂತಾರಂತೆ ಮಾಸ್ಟರ್ಸ್. ಅಂದ್ರೆ 114 ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೊಂಡಿರೋದು ಅಂದ್ರೆ ಕೇವಲ ಈಶ್ವರನೇ ಮಾತ್ರ ಅಂತಾನೆ ತಿಳಿಸಿದ್ದಾರೆ ಮಾಸ್ಟರ್ಸ್. ಇದು ಈ ಒಂದು ಚಕ್ರಗಳ ಒಂದು ವಿಶ್ಲೇಷಣೆ ಮಾಸ್ಟರ್ಸ್. ಇವತ್ತು ಮೂಲಾಧಾರ ಚಕ್ರದ ಬಗ್ಗೆ ನಾನು ತಿಳ್ಕೊಂಡಿರುವಂತಹ ವಿಷಯ, ನನಗ್ ಗೊತ್ತಿರುವಂತಹ ವಿಷಯ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದೀನಿ ಮಾಸ್ಟರ್ಸ್. ಮತ್ತೆ ನಾಳೆ ಇನ್ನೊಬ್ಬ ಮಾಸ್ಟರ್ಸ್ ಬಂದು ಅವರು ಇನ್ನೊಂದು ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ಅವರು ತಿಳಿಸಿಕೊಡ್ತಾರೆ ಮಾಸ್ಟರ್ಸ್ ನಮ್ಗೆ. ಇದು ನನಗೆ ಗೊತ್ತಿರುವಂತಹ ವಿಷಯ ನಿಮ್ಮೆಲ್ಲರ ಹತ್ರನೂ ಹಂಚ್ಕೊಂಡಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ಕೂಡ, ಅದೇ ರೀತಿ ಮಹಾವತಾರ ಫೌಂಡೇಶನ್ ಅವ್ರಿಗೂ, ರಂಗನಾಥ್ ಸರ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಹೃದಯದ ಧನ್ಯವಾದ ಮೇಡಮ್. ನಿಮ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ಮುಂಚೆ ಸಣ್ಣ ಪುಟ್ಟ ಪಾಯಿಂಟ್ಗಳು ನನಗೇನು ರಂಗನಾಥ್ ಸರ್ ಕೊಟ್ಟಿದ್ರು, ಅದು ನಾನು ಹೇಳಕ್ ಹೋದೆ. ಆಕ್ಚುಲಿ ತುಂಬಾ ವಿಸ್ತಾರವಾಗಿ ಹೇಳಿದ್ರಿ. ಒಂದೇ ಒಂದು ಸಮಸ್ಯೆ ಏನಂದ್ರೆ, ಸಾಕಷ್ಟು ನಿಮ್ಮ ಮಾತುಗಳು ಕೇಳಿಸ್ಲಿಲ್ಲ, ಮಧ್ಯ ಕಟ್ ಆಗ್ತಿತ್ತು. ತುಂಬಾ ಮೇಡಮ್. ಜನ ಇವಾಗ್ಲೂ ಅಲ್ಲ, ಇನ್ನೊಂದ್ ಫೋನ್ ಅಲ್ಲಿ ಜಾಯ್ನ್ ಆದಾಗ್ಲೂ ಕೂಡ ಕೇಳಿಸ್ಲಿಲ್ವಾ ಮೇಡಮ್? ಇವಾಗ ಕೇಳಿಸ್ತಾ ಇದೆ, ಇವಾಗ ನೀಟಾಗಿ ಕೇಳಿಸ್ತಾ ಇದೆ. ಮಧ್ಯದಲ್ಲಿ ತುಂಬಾ ಜನ ನಂಗೆ ಮೆಸೇಜ್ ಮಾಡಿದ್ರಿ ಇಲ್ಲಿ ಇದ್ರಲ್ಲಿ ಇನ್ಬಾಕ್ಸ್ ಅಲ್ಲಿ. ಅಲ್ಲ ಕಟ್ ಕಟ್ ಆಗ್ತಿದೆ. ಅಲ್ಲ, ನಾನ್ ಮತ್ತೆ ಲೆಫ್ಟ್ ಆಗಿ ಇನ್ನೊಂದ್ ಫೋನ್ ಅಲ್ಲಿ ಜಾಯ್ನ್ ಆದ್ನಲ್ವಾ, ಅವಾಗ್ಲೂ ಕೇಳಿಸ್ಲಿಲ್ವಾ? ಇನ್ನೊಂದು ಫೋನಲ್ಲಿ ಜಾಯ್ನ್ ಆದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಬಟ್ ಆದ್ರೂ ತುಂಬಾ ಬ್ರೇಕ್ ಇತ್ತು. ನಾನೇ ಆಕ್ಚುಲಿ ತುಂಬಾನೇ ತಿಳ್ಕೊಬೇಕಾಗಿತ್ತು, ನನಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ಒಂದಷ್ಟು ಮೇನ್ ಪಾಯಿಂಟ್ಸ್ ಗೊತ್ತಿತ್ತು ಅಷ್ಟೇ ಹೊರತು. ಇದು ಸ್ವಲ್ಪ ಮಳೆ ಬರೋ ತರ ಇದೆ, ಹಾಗಾಗಿ ನೆಟ್ವರ್ಕ್ ಏನು ತುಂಬಾ ಇಶ್ಯೂ ಆಗಿರ್ಬೋದು ಮಾಸ್ಟರ್ಸ್. ಎನಿವೆ, ನಮಗೆ ಕೇಳಿಸಿದ್ ಎಲ್ಲನೂ ತುಂಬಾನೇ ಚೆನ್ನಾಗಿತ್ತು ಮೇಡಮ್. ನಿಜವಾಗ್ಲೂ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ ನೀವು. ನಿಮ್ಮ ನಂಬರ್ ಕೊಡಬಹುದಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಇನ್ಬಾಕ್ಸ್ ಅಲ್ಲಿ. ಪ್ಲೀಸ್ ಇನ್ಬಾಕ್ಸ್ ಅಲ್ಲಿ ನಿಮ್ ನಂಬರ್ ಹಾಕಿದ್ರೆ ಅವರು ಏನೇ ಒಂದು ಸಂದೇಹಗಳಿದ್ರು ನಿಮ್ಮ ಹತ್ರ ಅದನ್ನ ತಗೊಳ್ತಾರೆ. ಕೇಳಿದ್ದಾರೆ, ಫೋನ್ ನಂಬರ್ ಕೇಳಿದ್ದಾರೆ ದ್ವಾರಕನಾಥ್ ಅವರು. ದಯವಿಟ್ಟು ಅದು ನಂಬರ್ ಕೊಡಿ ಮೇಡಮ್ ಎಲ್ಲರಿಗೂ. ಕೊಡ್ತಾ ಇದ್ದೀನಿ ಮೇಡಮ್, ಒಂದ್ ನಿಮಿಷ. ಓಕೆ. ಎನಿವೆ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ಅವಕಾಶ ಸಿಕ್ತು ಅಂತಂದ್ರೆ ಮತ್ತೊಮ್ಮೆ ಬನ್ನಿ ಖಂಡಿತ. ಕಂಪ್ಲೀಟ್ಲಿ ಇನ್ನೊಮ್ಮೆ ಮೂಲಾಧಾರ ಚಕ್ರ ತುಂಬಾನೇ ಅದು ವಿಶೇಷವಾದದ್ದು, ಯಾಕೆಂದ್ರೆ ಅದೇ ವೆರಿ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ. ಫಸ್ಟ್ ಆತ್ಮ ಬಂಧುಗಳೇ, ಮೇಡಮ್ದು ನಂಬರ್ ಕೊಟ್ಟಿದ್ದಾರೆ, ತಗೊಳ್ಳಿ. ಯಾರಿಗೆ ಬೇಕೋ ಅವ್ರು ತಗೊಂಡು ಅವ್ರು ಕಾಲ್ ಮಾಡ್ಬೋದಲ್ವಾ ಮೇಡಮ್ ನಿಮ್ಗೆ? ಮಾಡ್ಲಿ ಮೇಡಮ್, ಪರವಾಗಿಲ್ಲ. ಓಕೆ. ಥ್ಯಾಂಕ್ ಯು ಮೇಡಮ್, ತುಂಬ ಹೃದಯದ ಧನ್ಯವಾದ. ಈಗ ಒಂದು 5 ನಿಮಿಷ ಎಲ್ಲ ನಮ್ಮ ಆತ್ಮ ಬಂಧುಗಳು ಯಾರಿಗಾದ್ರೂ ಏನಾದ್ರು ಸಂದೇಹಗಳಿದ್ರೆ ಅವರ ಒಂದು ಪ್ರಶ್ನೆಗಳು ಅಥವಾ ಅವರ ವಿಚಾರ ವಿನಿಮಯನ ಮಾಡ್ಕೊಳ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಸರ್, ದ್ವಾರಕನಾಥ್ ಸರ್ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ. ಬಹಳ ಚೆನ್ನಾಗಿ ಇದ್ ಮಾಡಿದ್ರಿ. ಯಾಕೆಂದ್ರೆ ಇದು ಹೊಸ ಒಂದು ವಿಷಯ, ಇದು ಎಲ್ಲಾರ್ಗೂ ಗೊತ್ತಿರೋದಿಲ್ಲ. ನಾವು ಸುಮ್ಮನೆ ಪ್ರಕೃತಿನ ಬೈತಾ ಇರ್ತೀವಿ, ಸಂಬಂಧಗಳನ್ನ ಬೈತಾ ಇರ್ತೀವಿ, ಅವ್ರನ್ನ ಕಾರಣ ಮಾಡ್ಬಿಡ್ತೀವಿ. ನಮ್ಮಲ್ಲಿ ನಾವು ಕಾರಣ ಹುಡ್ಕೊಂಡಿರಲ್ಲ. ಆಮೇಲೆ ಹೇಳಿದ್ರು ಒಂದು ಮಿನಿಮಮ್ ನಾವು ಒಂದು ಧ್ಯಾನ, ಆಮೇಲೆ ಪ್ರಕೃತಿ ಜೊತೆ ಇರೋದು ಆದಷ್ಟು. ಹೌದು. ಇವಾಗ ತುಂಬಾ ಬಿಸಿ ನೀರು ಸ್ನಾನ ಮಾಡಕ್ ಹೋಗ್ತೀವಿ, ಅದನ್ನ ಸ್ವಲ್ಪ ಕಡಿಮೆ ಇದ್ರಲ್ಲಿ ಮಾಡ್ಬೇಕಾಗತ್ತೆ. ಅದನ್ನ ಅತಿ ತಣ್ಣಗೂ ಇರಬಾರ್ದು, ಬಿಸಿಲು ಇರ್ಬಾರ್ದು. ಊಟ ತಿಂಡಿಲೂ ಅಷ್ಟೇನೆ. ಆ ಇದ್ರಲ್ಲಿ ನಾನೇನ್ ಮಾಡಿದೆ ಅಂದ್ರೆ, ನಾನೇ ಪ್ರಯೋಗಗಳು ಮಾಡ್ತಾ ಇದ್ದೆ ನನ್ನ ಆರೋಗ್ಯದ ಬಗ್ಗೆ. ಈ ಊಟ ಒಂದು ಏಜ್ ಆದ್ಮೇಲೆ ಜಾಸ್ತಿ ತಿನ್ನಕ್ಕಾಗಲ್ಲ. ಆಮೇಲೆ ಕೆಲವರು ಬಡಿಸ್ಬಿಡ್ತಾರೆ ಜಾಸ್ತಿ, ಅದನ್ನ ಬೇಡ ಅನ್ನೋದಿಕ್ಕೂ ಆಗೋದಿಲ್ಲ. ಅದರಿಂದ ನನ್ನ ಆರೋಗ್ಯಕ್ಕೆ ತೊಂದರೆ ಆಯ್ತು. ನಾನೇನ್ ಮಾಡಿದೆ, ಒಂದೇ ಊಟ ದಿವಸಕ್ಕೆ, ಒಂದು ನಿಗದಿತ ಸಮಯಕ್ಕೆ 11 ಗಂಟೆಗೆ ಮಾತ್ರ ನಂದು ಊಟ. ಯಾಕೆಂದ್ರೆ ಬೆಳಗ್ಗೆ ತಿಂಡಿ ಟೈಮು ಇಲ್ಲ, ಊಟದ ಟೈಮು ಇಲ್ಲ, ಮಧ್ಯಾಹ್ನ 11 ಗಂಟೆಗೆ. ಅದರಿಂದ ಅವ್ರಿಗೂ ತೊಂದರೆ ಇಲ್ಲ ಮಾಡೋರ್ಗೆ. ಇಲ್ದೇ ಬೆಳಿಗ್ಗೆ ಅವ್ರಿಗೊಂದು ತಿಂಡಿ, ಆಮೇಲೆ ಒಂದೊಂದ್ ದಿವಸ ಇಡ್ಲಿ, ಒಂದ್ ಚಪಾತಿ. ಅವ್ರು ಮಾಡಿದ್ ನಮಗ್ ಸರಿ ಹೋಗಲ್ಲ, ನಾವು ಹೇಳಿದ್ದು ಅವ್ರಿಗೆ ಸರಿ ಹೋಗಲ್ಲ. ಇದೆಲ್ಲ ಇರುತ್ತೆ. ಸರ್, ನಮ್ಮ ಹಿರಿಯರು ಬೆಳಗ್ಗೆ ತಿಂಡಿ ಇದ್ರು, ಸಂಜೆ 7 ಗಂಟೆಗೆ ಅವರು ಊಟ ಮಾಡೋರು ಸರ್. ನೋಡಿ, ಇನ್ಮೇಲೆ ಅದು ಮಾಡ್ತೀನಿ ನಾನು. ಇವಾಗ ನೋಡಿ, ನಾನು ಸುಮಾರು 11 ಗಂಟೆಗೆ ಮಾಡಿರೋದ್ರಿಂದ
ಈಗ ನನಗೆ 6 ಗಂಟೆ ಸಮಯ ಕಳೀತು, ಏನೂ ಇಲ್ಲ, ಗಿದ್ದೆ ಮಾಡ್ಕೊಂಡಿದ್ದೆ. ಇವಾಗ ಒಂದೇನೋ ಸ್ವಲ್ಪ ಪಾನೀಯ ತಗೊಂಡು ರಾತ್ರಿ ಏನಾದ್ರು ಒಂದು ಹಣ್ಣುಗಳನ್ನು ತಗೋತೀನಿ. ಇದರಿಂದ ಏನಾಗುತ್ತೆ, ನಮ್ಮ ಒಂದು ಆತ್ಮಶಕ್ತಿನೂ ಬೆಳೆಯುತ್ತೆ, ಒಂದು ಶಿಸ್ತು. ಕೆಲವರು ಹೇಳ್ತಾರೆ ಅದ್ ಹೆಂಗಪ್ಪ ನೀನು 6 ಗಂಟೆ ಇರ್ತೀಯ ಅಂತ. ಅದು ನಾನು ಮಾಡ್ಕೊಂಡಿದ್ದೀನಿ, ಯಾಕೆಂದ್ರೆ ನನ್ನ ಮನಸ್ಸಿನ ಇದು ಅದು ಯಾವ್ದಿಂದ, ಧ್ಯಾನದಿಂದ ಬಂದಿರೋದು ನನಗದು, ಆ ವಿಲ್ ಪವರ್. ಆಮೇಲೆ ಪತ್ರಿಜಿ ಅವ್ರಿಗೆ ನಾವು ಇದ್ ಮಾಡ್ಬೇಕು. ಮೂಲಾಧಾರದ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದನ್ನ ನಾನು ಪ್ರಯತ್ನ ಮಾಡ್ತೀನಿ ಈ ಧ್ಯಾನದಲ್ಲೇ ಇದ್ ಮಾಡಕ್ಕೆ. ಪ್ರಕೃತಿ ಜೊತೆ ಇರೋದು ಒಳ್ಳೇದು. ಒಂದ್ ಪಾರ್ಕ್ ಇದೆ ನಮ್ದು, ಅಲ್ಲಿ ಏನು ಅಂದ್ರೆ ಈ ಕಲ್ಲುಗಳನ್ನ ಇಟ್ಟಿದ್ದಾರೆ. ಅದೇನೋ ಒಂಥರ ಸಮುದ್ರದ ಕಲ್ಲುಗಳು ಸಿಗುತ್ತೆ, ಬೆಣಚ್ ಕಲ್ಲು ಅಂತಾನೆ ಏನೋ ಸಿಗುತ್ತೆ. ಅದನ್ನೆಲ್ಲ ಮಾಡ್ಯಾರ, ಬರೀ ಅಲ್ಲೇನೆ ಕೆಲವು ಓಡಾಡ್ತಾರೆ ಬರೀ ಕಾಲಲ್ಲಿ. ಆಮೇಲೆ ಅದಕ್ಕೂ ಕೆಲವು ಚಪ್ಪಲಿಗಳು ಬಂದಿದೆ, ಅದು ಮುಳ್ಳು ಇರೋದು, ನಾವು ಅದು ಉಪಯೋಗಿಸ್ಕೋಬೇಕು ಅಷ್ಟೇ ಅದನ್ನ. ಬಹಳ ಧನ್ಯವಾದಗಳು. ಏನಾರ ಈ ವಿಶೇಷವಾಗಿ ಏನ್ ತಿಳ್ಕೊಬೇಕು ಅಂದ್ರೆ ಮೇಡಮ್ ಫೋನ್ ಮಾಡ್ತೀವಿ, ಆಮೇಲೆ ಅವ್ರಿಗೇನು ಡಿಸ್ಟರ್ಬ್ ಮಾಡಲ್ಲ. ಬಹಳ ಚೆನ್ನಾಗಿ ತಿಳ್ಕೊಟ್ಟಿರೋದು, ಬಹಳ ಧನ್ಯವಾದಗಳು. ಇದು ಪ್ರತಿದಿನ ನಿಮ್ದು 4:30 ಇಂದ 5:30 ತನಕ ಸತ್ಸಂಗ ಇರುತ್ತಾ? ಇಲ್ಲ ಸರ್, ಒಂದೊಂದ್ ದಿನ ಒಬ್ಬೊಬ್ರು ಮಾಸ್ಟರ್ ರಂಗನಾಥ್ ಸರ್ ಹೇಳ್ತಾರೆ ತುಂಬಾ ಕ್ಲಾಸ್ ಇಲ್ಲ ತಗೊಳ್ರಿ ಸರ್, ಅಂತ. ಇಲ್ಲಿ ಅಲ್ಲ, ಕ್ಷಮಿಸಿ ಸಮಯ ಸರ್, ಇಲ್ಲ ಸಮಯ ಸರ್, ಕೇಳ್ತಾರೆ. ಇವತ್ತು ಮೂಲಾಧಾರದ ಚಕ್ರದ ಬಗ್ಗೆ ಅವ್ರು ತಿಳಿಸ್ಕೊಡಕ್ಕೆ ಅವ್ರು ಬಂದಿದ್ದಾರೆ. ದಿನಾಗ್ಲೂ ಒಂದೊಂದು ಚಕ್ರದ ಬಗ್ಗೆ ಬೇರೆ ಬೇರೆ ಮಾಸ್ಟರ್ಸ್ ಬರ್ತಾರೆ ಸರ್. ಅಲ್ಲ, ಸಮಯ ಸತ್ಸಂಗದ ಸಮಯ ಇರುತ್ತೆ ಸಮಯ ಸರ್. 4ರಿಂದ 5:30 ಸರ್. 4ರಿಂದ 5. ಹಾ, ಸರಿ ಅಮ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ತುಂಬಾ ಚೆನ್ನಾಗಿ ನಿಮ್ಮ ಪ್ರತಿಕ್ರಿಯಿಸಿದ್ರಿ. ಧನ್ಯವಾದ. ಹೌದು, ನಾನೇನು ಅಂದ್ರೆ ಬರೀ ಅನುಭವದ ಮೇಲೆ ಹೋಗ್ತೀನಿ, ಇನ್ನೊಬ್ರು ಹೇಳಿದ್ದನ್ನ ಯಾವತ್ತೂ ಕೇಳಿಲ್ಲ. ಇವಾಗ ನೋಡಿ, ನಾನು ಎಲ್ಲಾರನ್ನು ದೂಷಣೆ ಮಾಡ್ತಾ ಇದ್ದೆ, ಮಗ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ನಾ ಹೇಳ್ದಂಗೆ ಕೇಳಿ. ಇವಾಗ ನನ್ನನ್ನ ನಾ ಸರಿ ಮಾಡ್ಕೋಬೇಕು. ಇವಾಗ ನನ್ನಲ್ಲಿ ಬೇಕಾದಷ್ಟು ದೋಷಗಳಿದೆ. ಅದರಿಂದ ಏನಾಗುತ್ತೆ, ಅವರ ಮೇಲೆ ಒಂದು ಒಂದು ಪರಾಧೀನ ಅನ್ನೋದು ಒಂದು 10% ಇರುತ್ತೆ. ಇವಾಗ 90% ಅವ್ರ ಮೇಲಿದೆ. ಎಷ್ಟು ಹೌದು. ಸೋಮಾರ್ತನ ಇರುತ್ತೆ ಅಂದ್ರೆ ಊಟ ಮಾಡಿದ್ದು ತಟ್ಟೆ ತೊಳಿದಕ್ಕೂ ಬೇಜಾರು. ಅದರಿಂದ ಹೊರಗೆ ಅದಕ್ಕೆ ಬರಬೇಕು. ಅಲ್ವಾ ಸರ್ ನಾವು ಧ್ಯಾನ ಮಾಡೋದು, ನಮ್ಮನ್ನ ನಾವು ಅರ್ಥಕೊಳ್ಳೋಕೋಸ್ಕರನೇ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಸೊ ಅದನ್ನ ಹೌದು, ಕಂಟಿನ್ಯೂ ಮಾಡೋಣ, ನಿರಂತರವಾಗಿ ಸಾಗಿಸೋಣ ಬದುಕಿನುದ್ದಕ್ಕೂ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್. ತುಂಬ ಧನ್ಯವಾದ ನಿಮಗೆ. ಆಯ್ತು. ಥ್ಯಾಂಕ್ ಯು ಸರ್. ಸರ್, ಚಿರಂಜೀವಿ ಅವರ ಮಾತಾಡಿ. ಚಿರಂಜೀವಿ ಕಡ್ಲಾಸ್ಕರ್ ಅವರು ಮಾತಾಡಿ ಸರ್. ನಮಸ್ಕಾರ. ಕೇಳಿಸ್ತಾ ಇಲ್ಲ ಸರ್, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಹಲೋ. ಹಾ, ಮಾತಾಡಿ ಸರ್. ಸರ್ ಮಾತಾಡಿ ಸರ್, ಕೇಳಿಸ್ತಿದೆ. ಏನೋ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ವಾಯ್ಸ್ ನಿಮ್ಮ ವಾಯ್ಸ್ ಸರಿ ಕೇಳಿಸ್ತಿದೆ ಸರ್. ಹಲೋ. ಹಾ, ಮಾತಾಡಿ ಸರ್, ಮಾತಾಡಿ ಕೇಳಿಸ್ತಿದೆ. ಸರ್. ಹಾ. ಮೂಲನಾಥ ಚಕ್ರ. ಹಲೋ. ಬೇಕಾಗ್ತಾ ಇದೆ ಸರ್, ಏನೋ ನೆಟ್ವರ್ಕ್ ಇಶ್ಯೂ ಇದೆ ಹಲೋ. ಅನ್ಸುತ್ತೆ ಸರ್, ತುಂಬಾ. ಹಲೋ. ಸರ್, ಮಾತಾಡಿ ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ಮಾತಾಡಿ ಸರ್, ಕಂಟಿನ್ಯೂ ಮಾಡಿ. ಮೂಲ ಮೂಲಾಧಾರ ಚಕ್ರ ಮಾತಾಡಿ ಸರ್, ಮೂಲ ಚಕ್ರ ಕೇಳಿಸ್ತಾ ಯೋಗ. ಇದೆ. ಮೂಲ ಚಕ್ರ ಯೋಗ ಅನ್ನೋದು ಸರ್, ನೆಟ್ವರ್ಕ್ ಇಶ್ಯೂ ಇದೆ ನಿಮ್ದು, ಕ್ಷಮಿಸಿ ಸರ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಸರ್, ಪ್ರಕಾಶ್ ನಾರಾಯಣ್ ಸರ್ ಮಾತಾಡಿ ಸರ್. ಹಲೋ. ಹಲೋ. ಏನೋ ಅದು ಇದಾಯ್ತು. ದಯವಿಟ್ಟು ಯಾರು ಮಾತಾಡ್ತೀರಾ ಹ್ಯಾಂಡ್ ರೈಸ್ ಮಾಡಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ,
ಆತ್ಮ ಬಂಧುಗಳೇ, ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನ ನೀವು ದಯವಿಟ್ಟು ಹೇಳಬಹುದು. ಇಲ್ಲಿ ಮೂಲಾಧಾರ ಚಕ್ರದ ಬಗ್ಗೆ ತಿಳ್ಕೊಂಡಿದ್ದೀರಿ ಇವತ್ತು. ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ. ಶಾಂತ ಅವರೇ, ಶಾಂತ HB ಅವರೇ, ಮಂಜುಳಾ ಪಾಟೀಲ್ ಅವರೇ, ಆದ್ರೆ ಡೈಲಿ ಯಾವ ರೀತಿ ಇದು ಪ್ರಾಕ್ಟೀಸ್ ಮಾಡ್ಬೋದು ಮೇಡಮ್ ನಾವು? ಏನ್ ಮೇಡಮ್? ಏನಿಲ್ಲ ಮೇಡಮ್, ಪ್ರತಿ ಒಂದಕ್ಕೂ ಧ್ಯಾನನೇ ಅಲ್ಟಿಮೇಟ್ ಅಷ್ಟೇ. ಧ್ಯಾನ ಏನಂದ್ರೆ ನಾವು ಯೋಗ ಅವ್ರು ಹೇಳಿರುವಂತ, ನಾವು ಬೇಕಾದ್ರೆ ಯೋಗದಲ್ಲಿ ನಮ್ಮ ಟ್ರೈನಿಂಗ್ ತಗೊಂಡು ನಮ್ದು ಮೂಲಾಧಾರ ಚಕ್ರದ ಬಗ್ಗೆ ದುಬೈ ಇದಾರೆ ಮೇಡಮ್, ನಳಿನಿ ರಾವ್ ಶಾಂತ ಮೇಡಮ್. ಅವರೇ ಮಾತಾಡಿ. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ. ಇವತ್ತು ನಮಸ್ತೆ ಶಾಂತ ಅವರೇ. ಕ್ಲಾಸ್ ಚೆನ್ನಾಗಿತ್ತು, ಆದ್ರೆ ವಾಯ್ಸ್ ಬ್ರೇಕ್ 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 ಆಗ್ತಾ ಇತ್ತು ಹೌದು, ಹೌದು. ಅಲ್ಲಲ್ಲಿ. ಇವತ್ತು ಸ್ವಲ್ಪ ಚೆನ್ನಾಗಿತ್ತು ಮ್ಯಾಮ್ ಇವತ್ತು ಕ್ಲಾಸು. ಹಳೆ ಕಾಲದ್ದು ಬೀಸೋ ಕಲ್ಲು, ಕುಟ್ಟೋ ಒನಕೆ, ಬಟ್ಟೆ ಒಗೆಯೋದು, ಕೆರೆಗೆ ಹೋಗಿ ಬಟ್ಟೆ ಒಗಿತಾ ಇದ್ದಿದ್ದು, ನಾವು ನೀರಲ್ಲಿ ಆಡ್ತಾ ಇದ್ದಿದ್ದು, ಮರ ಹತ್ತಿ ಎಲ್ಲ ಇಳಿತಾ ಇದ್ದಿದ್ದು ಎಲ್ಲ ನೆನಪಿಸಿದ್ರು ಮ್ಯಾಮ್ಗೆ, ಮಮತಾ ಮೇಡಮ್ಗೆ ಧನ್ಯವಾದ. ಚೆನ್ನಾಗಿತ್ತು ಕ್ಲಾಸ್, ತುಂಬಾ ಚೆನ್ನಾಗಿತ್ತು, ಆದ್ರೆ ಬ್ರೇಕ್ ಆಗ್ತಾ ಇತ್ತು. ಮಮತಾ ಮೇಡಮ್ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಶಾಂತ ಅವರೇ, ಥ್ಯಾಂಕ್ ಯು ತುಂಬಾ ನಿಮ್ಗೆ. ಸರ್ ಅಮಿತ್ ಸರ್ ಮಾತಾಡಿ ಸರ್. ಅಮಿತ್ ಕುಮಾರ್ ರೆಡ್ಡಿ ಅವರು ಮಾತಾಡಿ ಸರ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಿದೆ ಸರ್, ಮಾತಾಡಿ. ಏನಿಲ್ಲ ಮೇಡಮ್, ಇದು ನಾವು ಪುಸ್ತಕದಲ್ಲಿ ಓದ್ಬೇಕಾದ್ರೆ ಈ ಚಕ್ರಗಳ ಬಗ್ಗೆ ಒಂದೊಂದು ಪುಸ್ತಕದಲ್ಲಿ ಒಂದು 14 ಚಕ್ರ ಅಂತಾರೆ, ಈಗ ಮೇಡಮ್ ಅವರು 64 ಚಕ್ರ ಅಂತಾರೆ. ಇವು ಕ್ರಿಯೆಗಳೇನಿದೆ, ಇದು ಅಧ್ಯಯನದಿಂದ ಅರಿವೇ ಆಗುತ್ತಾ ಅಥವಾ ಏನು ಇದನ್ನ ಓದಿ ತಿಳ್ಕೊಳ್ಳೋದಾ? ಇದು ನಮ್ಗೆ ಗೊತ್ತಾಗ್ತಿಲ್ಲ. ಈಗ ಅದು ಧ್ಯಾನದಲ್ಲಿ ಇವೆಲ್ಲ ರಿಯಲೈಸ್ ಆಗಿದ್ವಾ ಹೆಂಗೆ ಅಂತ ಅನ್ನೋದು, ಸ್ವಲ್ಪ ಅಂತರ್ಕ್ರಿಯೆ ಏನು ಇದು ಚಕ್ರದ್ದು ಅನ್ನೋದು ನನ್ಗೆ ಇನ್ನೂ ಸ್ಪಷ್ಟ ಆಗಿಲ್ಲ. ಅದಕ್ಕೆ ಒಂದು ಪ್ರಶ್ನೆ ಮಮತಾ ಮೇಡಮ್ ಅವ್ರಿಗೆ ಕೇಳೋಣ ಅಂತ ಫೋನ್ ಇದು ಕೇಳ್ಬೇಕಂತ ಅನ್ಕೊಂಡಿದೀನಿ ಮೇಡಮ್. ಹೇಳ್ತಾರೆ ಓಕೆ ಸರ್. ಅಂದ್ರೆ ಸರ್, ನಮ್ಮ ಒಂದು ಈ PSSM ಅಲ್ಲಿ ಈಗ ಪ್ರೆಸೆಂಟ್ ನಮ್ಗೆ ಸಪ್ತ ಚಕ್ರಗಳು ಅಂತ ನಮ್ಗೆ ಹೇಳ್ತಾರೆ ಸರ್. ಅಂದ್ರೆ ಈ 114 ಚಕ್ರಗಳನ್ನ ನಮ್ಗೆ ಮೇಡಮ್ ಹೇಮಾಚಾರಿ ಮೇಡಮ್ ದಯವಿಟ್ಟು ಮ್ಯೂಟ್ ಮಾಡಿ. ಸರ್, ಇದು 114 ಚಕ್ರ, 66 ಚಕ್ರ ಇವೆಲ್ಲ ಇದಾವಲ್ಲ, ಇವು ಶಾಸನದಲ್ಲಿ ನಮ್ಗೆ ಪುಸ್ತಕಗಳಲ್ಲಿ ಉಲ್ಲೇಖವಾಗಿದ್ದಾವೆ ಸರ್. ಇವು ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಅವರು ಋಷಿ ಮುನಿಗಳು ಮತ್ತೆ ಸಾಧನೆ ಮಾಡಿರುವಂತಹ ದತ್ತಾತ್ರೇಯರಾಗಿರ್ಬೋದು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಇವರೆಲ್ಲರೂ ಸಾಧನದಿಂದ ತಪಸ್ಸುಗಳಿಂದ ಅವರು ಅಷ್ಟೊಂದು ಚಕ್ರಗಳನ್ನು ಆಕ್ಟಿವೇಶನ್ ಮಾಡ್ಕೊಂಡಿರ್ತಾರೆ ಸರ್. ಕೇವಲ ಇನ್ನೊಂದು ವಿಷಯ ಸರ್, ಏನಾಗ್ಲಿ ಇವಾಗ ನಾವು ಧ್ಯಾನದಲ್ಲಿದ್ದೀವಿ, ನಾವು ಧ್ಯಾನ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಮನಸ ವಾಚ ಕರ್ಮನ ಒಂದೇ ರೀತಿ ನಾವು ಇರ್ಬೇಕು ಸರ್. ಕೇವಲ ಧ್ಯಾನ ಒಂದು ಮಾಡಿದ್ರೆ ನಮ್ಗೆ ಆ ಎನರ್ಜಿ ಸಿಗಲ್ಲ. ನಾವ್ ಮಾತಾಡೋ ಮಾತ್ ಹಾಗೆ ಇರ್ಬೇಕು, ನಾವ್ ಮಾಡೋ ಕೆಲ್ಸನೂ ಹಾಗೆ ಇರ್ಬೇಕು, ನಾವು ಸತ್ಯದಲ್ಲೇ ಜೀವನ ನಡಿಬೇಕು, ನಾವು ಅಹಿಂಸಾ ಮಾರ್ಗದಲ್ಲೇ ನಾವು ಇರ್ಬೇಕು, ಹಿಂಸಾ ಮಾರ್ಗದಲ್ಲಿ ನಾವ್ ಇರ್ಬೇಕು. ಇಂಥ ಗುಣಗಳು ಕೂಡ ಅದ್ರ ಜೊತೆಗೆ ಅಳವಡಿಸ್ಕೊಳ್ಳಬೇಕು ಸರ್. ನಾವು ಧ್ಯಾನದಿಂದ ನಾವು ಇಂಥ ಗುಣಗಳನ್ನು ಅಳವಡಿಸ್ಕೊಂಡು ಯಾವಾಗ ನಾವು ಹೆಚ್ಚು ಹೆಚ್ಚು ಸಾಧನೆ ಮಾಡ್ತೀವೋ ಅಷ್ಟೊಂದು ಚಕ್ರಗಳು ಆಕ್ಟಿವೇಶನ್ ಆಗ್ಬೇಕು ಅಂತ ಅಂದ್ರೆ ಈಗಿನ ಜನರೇಷನ್ಗೆ ನಮ್ಗೆ ತುಂಬಾ ಕಷ್ಟ ಸರ್. ಅವರು ಹೇಗ್ ಮಾಡ್ತಾ ಇದ್ರು, ಹಿಮಾಲಯಕ್ಕೆ ಹೋಗಿ ಒಂದು ಅರಣ್ಯಕ್ಕೆ ಹೋಗಿ ಅವರೆಲ್ಲರೂ ಸಾಧನೆ ಮಾಡಿರುವಂತಹ ಮಹಾಪುರುಷರು. 114 ಚಕ್ರಗಳನ್ನು ಆಕ್ಟಿವೇಶನ್ ಮಾಡ್ಕೊಂಡು ಪರಮಶಿವನ್ ಒಬ್ಬನೇ ಆ ಒಂದು ಚಕ್ರಗಳನ್ನು ಆಕ್ಟಿವೇಶನ್ ಮಾಡ್ಕೊಂಡಿರ್ತಾರೆ ಸರ್. ಅಂದ್ರೆ ಈ ರೀತಿ ಇದೆ ನಮ್ಮ ಪುರಾಣಗಳಲ್ಲಿ ಅಂತ ನಾನು ಉಲ್ಲೇಖವಿದೆ ಅಂತ ನಿಮ್ಗೆ ಹೇಳಿದ್ದೀನಿ. ಆದ್ರೆ ನಮ್ಗಿರೋ ಅಟ್ ಪ್ರೆಸೆಂಟ್ ಇವು ನಮ್ಗೆ ಈ ಸಪ್ತ ಚಕ್ರಗಳು ಅಂತ ಮಾತ್ರನೇ ನಾವು ಹೇಳಬಲ್ಲ ಸರ್. ಇದು ಆ ಸಹಸ್ರಾರಕ್ಕೆ ಹೋಗ್ಬೇಕು ಅಂದ್ರೆ ಪತ್ರಿ ಸರ್ ಅಂತ ಒಂದು ಮಹನೀಯರು, ಅವರು ಸಹಸ್ರಾರ ಚಕ್ರವನ್ನು ತಲುಪಿರ್ತಾರೆ. ನಾವು ಒಂದೊಂದು ಜನ್ಮದಲ್ಲಿ ಈ ಒಂದು ಸಾಧನೆ ಮಾಡ್ತಾ ಮಾಡ್ತಾ ಈಗ ಈ ಒಂದು ಮೂಲ ಚಕ್ರ ಅದು ಕೇವಲ ಬಾಲಾತ್ಮ ಆಗಿರುತ್ತೆ. ಜನ್ಮಗಳು ಸ್ವಲ್ಪ ಜನ್ಮಗಳು ಆ ಬಾಲಾತ್ಮದಲ್ಲಿ ಸಾಧನೆ ಮಾಡಿದ್ರೆ ಅವರು ಯೌವನಾತ್ಮ ಬರ್ತಾರೆ, ಯೌವನಾತ್ಮ ಇಂದ್ರ ಪ್ರೌಢಾತ್ಮಕ್ ಬರ್ತಾರೆ. ಆ ರೀತಿ ಸರ್ ಇದು. ಅರ್ಥ ಆಯ್ತಾ ಸರ್? ಮೇಡಮ್ ಅರ್ಥ ಆಯ್ತು, ಥ್ಯಾಂಕ್ ಯು ಮೇಡಮ್. ಅಲ್ಲ, ನಂದು ಒಂದು ಕ್ವಶನ್ ಏನಂದ್ರೆ,
ಈಗಿನ ನಮ್ಮ ಜನರೇಷನ್ ಅಲ್ಲಿ ನಿಮ್ ಸಜೆಷನ್ ಮೇಡಮ್, ಈಗಿನ ನಮ್ಮ ಜನರೇಷನ್ ಅಲ್ಲಿ ಈ ಸಂಸಾರಿಕ ವ್ಯವಹಾರಿಕ ಜೀವನದಲ್ಲಿ ಈ ಧ್ಯಾನ ಅನ್ನೋದು ಒಂದು ಸಾಧನೆ. ಅದು ಸುಮ್ನೆ ನಾವ್ ಈಗ ಕೂತ್ಕೊಂಡ್ ಕಣ್ ಮುಚ್ಕೊಂಡ ತಕ್ಷಣ ಧ್ಯಾನ ಆಗೋದಲ್ಲ. ಧ್ಯಾನ ಮಾಡಬಾರ್ದು, ಧ್ಯಾನ ಆಗಬೇಕಂದ್ರೆ ಆ ಮಟ್ಟಕ್ಕೆ ನಾವು ಅದನ್ನ ಕೊಂಡೊಯ್ಯೋದು ಒಂದು ದೊಡ್ಡ ತಪಸ್ಸು ಮತ್ತು ಸಾಧನೆನೇ, ಹೌದಾ? ಒಮ್ಮೆ ಅದು ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನ ಆಗ್ಲಿಕ್ಕೆ ಶುರು ಆಯ್ತಂದ್ರೆ ಅದು ಯಾರಿಂದನೂ ನಿಯಂತ್ರಿಸ್ಲಿಕ್ಕೆ ಆಗಂಗಿಲ್ಲ, ಹೌದಾ ಮೇಡಮ್? ಓಕೆ. ನಿಜ. ಕರೆಕ್ಟ್. Yes, ಅದು sir. ಒಳಗಿಂದ ಆಗುವಂತ ಕ್ರಿಯೆ ಧ್ಯಾನ. ಅದು ಹೊರಗಿಂದ ಮಾಡುವಂತದ್ದು ಅದು ಒಂದು ಫಿಸಿಕಲ್ ಮೂಮೆಂಟ್ಸ್ ಇಂದ ಧ್ಯಾನ ಅಲ್ಲ, ಒಳಗಿಂದ ಆಗುವಂತದ್ದು ಧ್ಯಾನ. ಆ ಒಳಗಿಂದ ಆಗೋ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಾವು ಎಷ್ಟು ಈ ದೈಹಿಕವಾದ ಅಂದ್ರೆ ಈಗ ದೈಹಿಕವಾಗಿ ನಾವು ಇದು ಪ್ರಾಸೆಸ್ ಏನಿರ್ತದಲ್ಲ ಮೆಡಿಟೇಷನ್ ಮಾಡ್ಬೇಕು, ಅಲ್ಲಿ ಇವೆಲ್ಲ ನಮಗೆ ರಿಯಲೈಸೇಷನ್ ಆಗ್ತಾವ ಅಂತ ಅನ್ನೋದೊಂದು ನನ್ನ ಕ್ವಶನ್. ಯಾಕಂದ್ರೆ ಎಲ್ಲರ ಕಡೆನೂ ನಾನು ಮೆಡಿಟೇಷನ್ಸ್ ಅಂತ ಬಂದಾಗ ಇವೆಲ್ಲ ಕೇಳಿದೀನಿ. ಒಳಗಡೆ ಚಕ್ರಗಳು, ತದನಂತರ ಕುಂಡಲಿ ಜಾಗೃತಿ ಆಗುತ್ತೆ, ಅಲ್ಲಿಂದ ಕಾಸ್ಮಿಕ್ ರೇಸ್ ಗಳೆಲ್ಲ ನಮ್ಮ ಅಕ್ವೈರ್ ಮಾಡ್ಕೊಳ್ಳೋಷ್ಟು ಶಕ್ತಿ ಬರುತ್ತೆ, ಟೋಟಲಿ ನಮ್ದು ಎಕ್ಸಿಸ್ಟೆನ್ಸ್ ಎಲ್ಲ ರಿಯಲೈಸೇಷನ್ ಆಗುತ್ತೆ, ಇವೆಲ್ಲ. ಆದ್ರೆ ಈಗಿನ ಈ ಸಣ್ಣ ಪುಟ್ಟ ಮೆಡಿಟೇಷನ್ಸ್ ಪ್ರಾಸೆಸ್ ಗಳಿಂದ ಇವು ಅಷ್ಟ ನಮಗೆ ಇದು ಇನ್ನೂ ಎಕ್ಸ್ಪೀರಿಯನ್ಸ್ ಆಗಲ್ಲ ನನಗೆ ಅನ್ಸಿದ ಮಟ್ಟಿಗೆ. ಅದಕ್ಕೆ ಕೇಳಿದೆ, ಇವೆಲ್ಲ Sir, ಅಧ್ಯಯನ ಇನ್ನೊಂದು ಮಾಡೋದು sir. ಅಥವಾ ಸರ್, ನಾವು ಫಸ್ಟ್ ಈ PSSM ಅಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ನಿಮ್ಮ ವಯಸ್ಸು ಎಷ್ಟಿದ್ರೆ ಅಷ್ಟು ನಿಮಿಷಗಳ ಕಾಲ, ಅಟ್ಲೀಸ್ಟ್ ಅಷ್ಟು ನಿಮಿಷಗಳ ಹೌದು. ಕಾಲ ನೀವು ಧ್ಯಾನ ಮಾಡ್ರಿ ಅಂತ ಹೇಳ್ತೀವಿ. ಆದ್ರೆ ಸರ್, ಒಂದು ಸಿಟ್ಟಿಂಗ್ ಅಲ್ಲಿ 3 ಅವರ್ಸ್ ಆದ್ರೂ ಕುತ್ಕೋಬೇಕು, ಮಿನಿಮಮ್ 3 ಅವರ್ಸ್ ಕುತ್ಕೋಬೇಕು. ಹೌದು ಹೌದು ಕರೆಕ್ಟ್. ಹೋಗ್ಬಿಟ್ಟು ನಾವು ಶೂನ್ಯ ಸ್ಥಿತಿಯಲ್ಲಿ ತಲುಪ್ತೀವಿ ಸರ್ ನಾವು. ಹೌದು ಮೇಡಮ್, ಹೌದು. ಇಲ್ಲ, ನಮ್ಮ ಇವತ್ತಿನ ಬದುಕಿಗೆ ಅಷ್ಟಾದ್ರೂ ಕೂಡ ಏನೋ ಒಂದ್ ಸ್ವಲ್ಪ ಮನುಷ್ಯನಿಗೆ ಬಹಳ ಒಂದು ಸಾರ್ಥಕತೆ ಅಂತ ಅನ್ಸುತ್ತೆ, ಹೌದಾ? ನಾವು ತಪಸ್ವಿಗಳ ತರ ಈಗ ರಾಘವೇಂದ್ರ ಸ್ವಾಮಿಗಳು ಅವರಷ್ಟ್ರ ಮಟ್ಟಿಗೆ ಅಂತೂ ಎಲ್ಲಿ ನಾವು ಎಷ್ಟು ಇನ್ನೊಂದ್ ಜನ್ಮ ಇದ್ರೆ ಕೂಡ ಇದು ಬಹುಶಃ ಅಸಾಧ್ಯ ಅನ್ನೋದಿಲ್ಲ ಅನ್ಕೊಂಡ್ರು ಅದು ಆಗ್ಲಾರ್ದು ಅನ್ನೋ ಮಟ್ಟಕ್ಕೆ ಇವತ್ತಿನ ವ್ಯವಸ್ಥೆಗಳಿದಾವೆ. ಅದಕ್ಕೆ ಆ ಚಕ್ರಗಳ ಬಗ್ಗೆ ನಮ್ಗೆ ಧ್ಯಾನದಲ್ಲಿ ಇನ್ನೂ ತಿಳ್ಕೊಬೇಕು ಅನ್ನೋದು ಆಸೆ. ನೀವು ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್, ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ. ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಎಕ್ಸ್ಪೀರಿಯನ್ಸ್ ಇಂದಾನೆ ಹೇಳಿದಿರಲ್ಲ, ಅದಕ್ಕೆ ನಮ್ಗೆ ಅದು ಸ್ವಲ್ಪ ಖುಷಿ ತಂದ್ಕೊಡ್ತಾ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆದ್ರೂ ಈ ಸಾಧನೆ ಮೂಲಕ ಧ್ಯಾನದಲ್ಲಿ ಸಾಧನೆ ಏನಿದೆ, ಇವಾಗ ಮೇಡಮ್ ಹೇಳ್ದಾಗೆ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟಕ್ಕೆ ಒಂದು 5 ಪಟ್ಟು ಅಥವಾ 10 ಪಟ್ಟು ಹೆಚ್ಚು ಮಾಡಿದಾಗ ಒಂದು ಸ್ವಲ್ಪನಾದ್ರೂ ಅದು ನಮಗೆ ನಮ್ಮ ಗಣನೆಗೆ ಬರ್ಬೋದು ಅಂತ ನಾನು ಅನ್ಕೋತೀನಿ ಸರ್. ಧನ್ಯವಾದ ನಿಮಗೆ. ನಿಮ್ಮ ಪ್ರಶ್ನೆ ಬಹಳ ದೊಡ್ಡದಿದೆ, ತುಂಬ ಅರ್ಥಗರ್ಭಿತವಾಗಿದೆ. ಸೊ ಅದಕ್ಕೆ ಸಾಧ್ಯವಾದಷ್ಟು ಯೋಚನೆ ಮಾಡೋಣ, ನಮ್ಮ ಎಲ್ಲ ಮಾಸ್ಟರ್ಸ್ ಸೇರಿ ನಿಮಗೆ ಸರಿಯಾದ ಉತ್ತರ ಕೊಡಬಲ್ಲರು ಅಂತ ನಾನು ಅನ್ಕೋತೀನಿ. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮತ್ತೆ ಯಾರು ಮಾತಾಡ್ತೀರಿ, ಯಾರು ಪ್ರಶ್ನೆಗಳನ್ನ ಕೇಳ್ತೀರಿ, ಅಥವಾ ಯಾರ ನಿಮ್ಮ ಅನಿಸಿಕೆಯನ್ನ ಹೇಳಿ. ಹೇಗಿತ್ತು ಏನು ಮೂಲಾಧಾರ ಚಕ್ರದ ಬಗ್ಗೆ ಮೇಡಮ್ ಹೇಳಿದ್ದಾರೆ. ಸರ್, ನಾರಾಯಣ್ ಸತ್ಯೇಂದ್ರ ಕುಮಾರ್ ಅವರು ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಮಾತಾಡಿ ಸರ್. ಈ ಮಮತಾ ಅವ್ರದ್ದು ಲೆಕ್ಚರ್ ತುಂಬಾ ಚೆನ್ನಾಗಿತ್ತು, ಉಪನ್ಯಾಸ. ಆದ್ರೆ ಇನ್ನೊಂದೇನು ಅಂದ್ರೆ ಅವರು ಹೇಳಿದ ಒಂದು ಮುಖ್ಯವಾದ ಒಂದು ಪಾಯಿಂಟ್, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತಂದ್ರು. ಪಾಸಿಟಿವ್ನೆಸ್ ಬೇಕು ಅಂತ. ಬಹಳಷ್ಟು ಮನೆಗಳಲ್ಲಿ ಪಾಸಿಟಿವ್ನೆಸ್ ಇರೋದಿಲ್ಲ ಮೇಡಮ್. ಮಿಕ್ಕಿದೆಲ್ಲ ಮಾಡ್ತೀವಿ, ಏನ್ ಬಂತು ಮೇಡಮ್ ಪ್ರಯೋಜನ ಅಲ್ವಾ? ನಾವು ಯಾವಾಗ ಪಾಸಿಟಿವ್ನೆಸ್ ಅನ್ನೋದನ್ನ ತುಂಬ್ಕೋತೀವಿ, ಪಾಸಿಟಿವ್ನೆಸ್ ಅನ್ನೋದು ಯಾವಾಗ ಬರಬೇಕು, ಒಂದು ಕಾರ್ಡಿಯಲ್ ಹಾಸ್ಪಿಟಾಲಿಟಿ ಅನ್ನೋದು ಬರಬೇಕು. ಮನೆಯಲ್ಲಿ ಯಾವಾಗ ನೀವು ಹಾಸ್ಪಿಟಾಲಿಟಿ ಅನ್ನೋದು ಬರುತ್ತೆ ಅವಾಗ ಸಂತೋಷ ಆಗತ್ತೆ. ಒಂದು ಮುಗುಳ್ನಗ ಇರುವಂತ ಮುಖ, ಗಂಟು ಹಾಕೋಬಾರ್ದು, ಮುಗುಳ್ನಕ್ಕೆ ಇರ್ಬೇಕು. ಈಗ ನೋಡಿ, ಮಮತಾ ಅವ್ರು ಸ್ಮೈಲ್ ಮಾಡ್ತಾ ಇದ್ದಾರೆ, ಆ ತರ ಒಂದು ಸ್ಮೈಲ್ ಯಾವಾಗ್ಲೂ ಇರ್ಬೇಕು. ಯಾರಾದ್ರೂ ಮಾತಾಡ್ಸಿದ್ರೆ ಆಗ್ಲಿ, ಏನೇ ಆಗ್ಲಿ, ತಾವು ತಮ್ಮ ಬಗ್ಗೆನೂ ನಾವು ಹೇಳ್ಬೋದು. ಮಾಲಿಂದಿ ರಾವ್, ನೀವು ಮಾತಾಡ್ಬೇಕಾದ್ರೆ ಅದೊಂದು ಮೂಲವಾಗಿ ತುಂಬಾ ಚೆನ್ನಾಗಿರುತ್ತೆ. ಆ ತರವಾಗಿ ನಾವು ಮಾತಾಡ್ಬೇಕು. ಆವಾಗ ನಮಗೆ ಕಾರ್ಡಿಯಾಲಿಟಿ ಅನ್ನೋದು ಬರುತ್ತೆ, ಹಾಸ್ಪಿಟಾಲಿಟಿ ಅನ್ನೋದು ಬರುತ್ತೆ. ಅದು ಬಂದಾಗ ಅವರು ಮನೇಲಿರೋರು ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಪಾಸಿಟಿವ್ ವೈಬ್ರೇಷನ್ಸ್ ಜಾಸ್ತಿ ಬೆಳೆಯುತ್ತೆ. ಅದ್ ಬಂದಾಗ ನಮ್ಗೆ ಏನಾಗುತ್ತೆ, ಉತ್ಸಾಹ ಅನ್ನೋದು ಬರುತ್ತೆ. ಯಾವ ಉತ್ಸಾಹ ಬರುತ್ತೆ, ನಮ್ಗೇನೋ ಮಾಡ್ಬೇಕು ಅಂತ, ಇಲ್ಲಾಂದ್ರೆ ಏನು ಬರೋದಿಲ್ಲ. ಅದಕ್ಕೆ ತಾವು ತಮ್ಮ ಲೆಕ್ಚರ್ಸ್ ನಲ್ಲಿ ಉಪನ್ಯಾಸದಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಹಾಸ್ಪಿಟಾಲಿಟಿ ಎನ್ವಿರಾನ್ಮೆಂಟ್ ಅನ್ನ ಮನೆಯಲ್ಲಿ ಎಸ್ಟಾಬ್ಲಿಷ್ ಮಾಡಿ ಅನ್ನೋದನ್ನ ಒತ್ತು ಕೊಡ್ಬೇಕು ಮೇಡಮ್.
ಆವಾಗ್ಲೇನೆ ಎಷ್ಟೋ ಸಂಸಾರಗಳು ಡೈವೋರ್ಸ್ ಆಗೋದಿಲ್ಲ, ವಯಸ್ಸಾದವರು ಮೂಲೆ ಗುಂಪಾಗೋದಿಲ್ಲ, ಜೊತೆಗೆ ಒಂದು ಸಂಸಾರ ಉದ್ಧಾರ ಮಾಡಿದಂಗೆ ಆಗತ್ತೆ. ಪ್ರತಿ ನಿಮ್ಮ ಈ ಲೆಕ್ಚರ್ಗಳಲ್ಲಿ ಅದನ್ನು ಒತ್ತು ಕೊಡಿ ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಮೇಡಮ್. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು ಈ ಕಾರ್ಯಕ್ರಮ. ನಮಸ್ಕಾರ ಥ್ಯಾಂಕ್ ಯು ಮೇಡಮ್. ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್ ಥ್ಯಾಂಕ್ ಯು ನಿಮ್ಗೆ. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಥ್ಯಾಂಕ್ ಹೇಳಿದ್ರಿ. ಯು ಮೇಡಮ್. ಆದ್ರೆ ಅದು ಥ್ಯಾಂಕ್ ಯು ಮೇಡಮ್. ವ್ಯಕ್ತಿಗತವಾದದ್ದು ಅಂತ ನನ್ನ ಭಾವನೆ ಸರ್. ವ್ಯಕ್ತಿಗತವಾದದ್ದು ಯಾಕೆಂದ್ರೆ ನನಗೆ ನಗಬೇಕು ಅನ್ನೋ ಮನಸ್ಸು ನನಗಿರ್ಬೇಕು. ಆಮೇಲೆ ಬರೀ ನಗೋದಷ್ಟೇ ಅಲ್ಲ, ಎಲ್ಲನ್ನೂ ಒಂದು ಹುರಿದುಂಬಿಸುವಂತದ್ದು ಮನಸ್ಥಿತಿ ನನಗಿದ್ದಾಗ ಮಾತ್ರನೇ ನಾನು ಇನ್ನೊಬ್ರನ್ನು ಎಲ್ಲೂ ಅದನ್ನ ಕಂಡ್ಕೊಳಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ಮನೆಗಳಲ್ಲಿ ಅಲ್ಲ, ಮನೆ ಅದು- ಸಮಸ್ಯೆಗಳಲ್ಲಿ ಹೋಯ್ತು ಅಂದಾಗ ಎಲ್ಲರಲ್ಲೂ ನಾವು ಬಲವಂತವಾಗಿಸ್ತಾನ ಆಗ್ಬಾರ್ದು ಸರ್. ಯಾಕೆಂದ್ರೆ ಆ ಮನಸ್ಸನ್ನ ನಾವು ಹುಟ್ಟಾಕ್ಬೇಕು ಅಂತ ನನ್ನ ಭಾವನೆ. ಅದು- ಅಲ್ವಾ ಅದು ಮೇಡಮ್, ಬರ್ಬೇಕು ಏನಂತೀರಿ ಅಂತಂದ್ರೆ- ನೀವು? ನಾನು ಮಧ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ ಮಾಲಿನಿ ಮ್ಯಾಮ್, ಪ್ಲೀಸ್ ಹೇಳಿ. ಕ್ಷಮಿಸಿ. ಇನ್ನ 6 ಚಕ್ರಗಳ ಒಂದು ಸೆಷನ್ ಅಲ್ಲಿ ನೀವು ಒಂದು ಮಧ್ಯದಲ್ಲಿ ಒಂದು ತಗೊಳ್ಳಿ ಮಾಲಿನಿ ಮ್ಯಾಮ್. ಅಯ್ಯೋ, ನನ್ಗೆ ಹೇಳ್ತಿದ್ದೀರಾ ನೀವು? ಇರಿ ಆಯ್ತು ವಸಂತ ಅವರೇ, ಮಾತಾಡೋಣ. ಇಲ್ಲ ಅವೇನೋ ಸೀರಿಯಸ್ ಆಗಿ ನಾವು ಹೇಳ್ತಾ ಇದೀವಿ, ನೀವು ಕೇಳಿಸ್ಕೊಳ್ಳಿ. ಮತ್ತೆ ಮೇಡಮ್ ಮಾತಾಡ್ತಾರೆ. ಮೇಡಮ್ ಅವರು ಮೌನದ ಮಹತ್ವ ತಗೊಂಡಿದ್ದೀರಲ್ಲ ಮೇಡಮ್ ನೀವು? ಹೌದು ಹೌದು, ಮೌನನೂ ಕೂಡ ನಂದೇ. ನವವಿಧ ಧರ್ಮಗಳು ಕೂಡ ನಮ್ಗೆ ಹೇಳಿದ್ದಾರೆ ರಂಗನಾಥ್ ಸರ್. ನಾನು ಅದು ಸೂಪರ್, ಆಯ್ಕೆ ಸೂಪರ್ ಮಾಡ್ಕೊಂಡಿದ್ದೆ ಮ್ಯಾಮ್. ಮೇಡಮ್. ಮೇಡಮ್ ಓಕೆ ಓಕೆ. ನಾನು ಆಯ್ಕೆ ಮಾಡ್ಕೊಂಡಿದ್ದೆ, ಮತ್ತೆ ನಿಮ್ಮದ್ ನೋಡಿ ಸುಮ್ನೆ ಅದೇ. ಹೌದಾ? ನಂಗೆ ಗೊತ್ತಿಲ್ಲ. ಇವೆರಡರ ಬಗ್ಗೆ ನೀವು ಮಾತಾಡಿ ಅಂತ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಯಾವತ್ತು ಯಾರು ma'am ನಿಮ್ದು? ಮಾತಾಡ್ತೀರಿ ಮೇಡಮ್? ಯಾವತ್ತು ನಿಮ್ದು ಇರೋದು ಸ್ಪೀಚ್? ನಾ ಕೊಡ್ತೀನಿ. ಯಾಕೆ ನಾವು ಹಿಂದಿನ ದಿನದ್ದು ಅಂದ್ರೆ ನಾಳೆಂದು ಇವತ್ತು ನಾವು ಹಾಕ್ತಿವಿ. ದಯವಿಟ್ಟು ಅಲ್ಲಿ ನೋಡಿ, ಎಲ್ಲರೂ ಬನ್ನಿ, ಎಲ್ಲರೂ ಭಾಗವಹಿಸಿ ಖಂಡಿತ. ಕಾಯ್ತಾ ಇದ್ದೀನಿ ಮೇಡಮ್, ನಿಮ್ ಸ್ಪೀಚ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಯ್ಯೋ, ಓಕೆ, ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ತುಂಬ ಹೃದಯದ ಧನ್ಯವಾದ ಶಾಂತ ಅವರೇ. ಸರ್, ನಿಮ್ಮ ಮಾತಿಗೆ ಮೇಡಮ್ನವರು ಉತ್ತರಿಸ್ತಾರೆ. ಮೇಡಮ್ ಹೇಳ್ತಾ ಇದ್ರು. ಮೇಡಮ್ ದಯವಿಟ್ಟು ಹೇಳಿ ನಾರಾಯಣ್ ಸರ್ ಅವ್ರಿಗೆ. ಅದೇ ನಿಜ ಮೇಡಮ್, ಪ್ರತಿ ಒಬ್ರಲ್ಲೇ ಅದು ನೀವ್ ಹೇಳ್ದಂಗೆ ವ್ಯಕ್ತಿಗತವಾಗಿ ಪ್ರತಿ ಒಬ್ರಲ್ಲೇ ಅದು ಇರ್ಬೇಕು ಮೇಡಮ್. ಆಗ ಇದ್ದಾಗ ಮಾತ್ರ ಪ್ರತಿಯೊಂದು ಮನೆ ಕೂಡ ಆ ದೇವಾಲಯ ಆಗುತ್ತೆ. ಶಾಂತಿಯುತವಾಗಿ ಪ್ರತಿಯೊಬ್ರು ಕೂಡ ಪ್ರಶಾಂತತೆಯಿಂದ ಇರೋಕೆ ಸಾಧ್ಯ ಆಗುತ್ತೆ ಮೇಡಮ್. ಏನಂದ್ರೆ ನಾವು ಯಾವಾಗ ಈ ಜ್ಞಾನ ಅನ್ನೋದು ನಮ್ಮಲ್ಲಿ ಬರುತ್ತೋ, ಈ ಸಾಧನ ಮಾರ್ಗದಲ್ಲಿ ಇರ್ತೀವೋ, ಆವಾಗ ಪ್ರತಿಯೊಬ್ಬರಿಗೂ ತುಂಬಾ ಬದಲಾವಣೆ ಅನ್ನೋದು ಬಂದೇ ಬರುತ್ತೆ ಮೇಡಮ್. ಹಾಗಾಗಿ ಮನೆಯಲ್ಲಿ ನಾವು ಆಧ್ಯಾತ್ಮಿಕ ಇದ್ದು ಈ ಸಾಧನ ಮಾರ್ಗದಲ್ಲಿ ಇದ್ರೆ ನಮ್ಮ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಇರ್ತಾರೆ. ಅವರಲ್ಲಿ ಕೂಡ ನಾವು ಬದಲಾವಣೆಯನ್ನು ನೋಡ್ತೀವಿ ಮೇಡಮ್. ಅಷ್ಟೇ. ಏನಂದ್ರೆ ಒಂದೊಂದ್ಸಲಿ ಈ ಅನಾಥ ಸಮಸ್ಯೆ ಅಂತೀವಲ್ಲ, ಪ್ರತಿ ಒಂದಕ್ಕೂ ಕಾರಣ ಏನು ಅಂತ ಅಂದ್ರೆ ಅಲ್ಲಿ ಆರ್ಥಿಕ ಸಮಸ್ಯೆ, ಅಲ್ಲಿಂದಾನೇ ಪ್ರತಿಯೊಂದು ಸಮಸ್ಯೆ ಉಟ್ಕೊಂಡ್ ಬರ್ತಾ ಇರುತ್ತೆ. ಅದಕ್ಕೆ ಕೂಡ ಒಂದು ಕಾರಣ ಅಂತೀರ. ನಿಜ, ಹೌದು ಹೌದು ಮೇಡಮ್. ನೀವು ಹೇಳ್ದಂಗೆ ಇಲ್ಲಿ ಬೇರೆ ಸಮಸ್ಯೆಗಳಿಗಿನ್ನ ಹೆಚ್ಚಾಗಿ ಆರ್ಥಿಕ ಸಮಸ್ಯೆನೇ ಅದು ಒಂಥರ ಮೇಲ್ಗಡೆ ಬಂದ್ಬಿಡೋದ್ರಿಂದ ಮಿಕ್ಕೆಲ್ಲ ಸಮಸ್ಯೆಗಳು ಗೌಣವಾಗ್ತಾ ಹೋಗುತ್ತೆ. ಹಾಗಾಗಿ ಸಹಜವಾಗಿ ವ್ಯಕ್ತಿಗತವಾದದ್ದು ಅನ್ನೋದು ಸೂಕ್ತ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆತ್ಮ ಬಂಧುಗಳೇ, ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ದಯವಿಟ್ಟು ಮಾತಾಡಿ. ಈಗಾಗಲೇ ಸಮಯ ಆಗಿದೆ, ಸಾಕಷ್ಟು ಸಮಯ ಆಗಿದೆ. ಯಾರು ಮಾತಾಡ್ತೀರಿ ಹೇಳಿ. ಇವತ್ತಿನ ದಿನದಿಂದ, ಇವತ್ತು ಮೂಲಾಧಾರ ಚಕ್ರದಿಂದ ಶುರುವಾಗಿದ್ದು, ಇನ್ನ ದಿನವೂ ಒಂದೊಂದು ಚಕ್ರದ ಬಗ್ಗೆ ನುರಿತ ಒಂದು ಮಾಸ್ಟರ್ಸ್ಗಳು ಬಂದು ಅವರ ಅನುಭವವನ್ನ ಮತ್ತೆ ಎಲ್ಲರಿಗೂ ಹಂಚ್ಕೊಳ್ಳಿದ್ದಾರೆ. ದಯವಿಟ್ಟು ಯಾರೂ ಮಿಸ್ ಮಾಡದೆ ತಪ್ಪದೆ ಹಾಜರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೋದಾ ಮೇಡಮ್? ಎಸ್ ಮೇಡಮ್. ಓಕೆ. ನಮ್ಮ ನಾಗರಾಜ್ ಸರ್ ಮುಗಿಸೋಣ ಅಂತ ಹೇಳ್ಬಾರ್ದು ಅಂತಾರೆ. ಓಕೆ, ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತೀವಿ ಅಂತ ಹೇಳ್ತಾ ವಿರಾಮ. ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿಗೆ ಮಾತ್ರ ಕೊನೆ ಹಾಡ್ತಾ ಇದೀವಿ ಅಂತ ಹೇಳ್ತಾ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳನ್ನ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ. ಮೇಡಮ್, ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಅವಕಾಶ ಸಿಕ್ಕರೆ ದಯವಿಟ್ಟು ಬನ್ನಿ, ಮತ್ತೊಂದು ವಿಷಯದೊಂದಿಗೆ ಬನ್ನಿ, ಅಥವಾ ಮೂಲಾಧಾರ ಚಕ್ರದ ಬಗ್ಗೆನೇ ಸಾಕಷ್ಟು ಇದೆ ಮಾತಾಡುವಂಥದ್ದು. ಮತ್ತೊಮ್ಮೆ ಎಲ್ಲರೂ ವಿಚಾರ ವಿನಿಮಯನ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮಾಸ್ಟರ್ಸ್. ಅದೇ ರೀತಿ ನಾನು ಮಹಾವತಾರ ಫೌಂಡೇಶನ್ ಅಲ್ಲಿ ಇದೇ ಒಂದು ಜೂಮ್ ಅಲ್ಲಿ ಸಾಕಷ್ಟು ಕ್ಲಾಸ್ಗಳು ಮಾಡಿದ್ದೀನಿ.
ನನ್ಗೆ ಈ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಪ್ರತಿಯೊಂದು ಚಕ್ರದ ಬಗ್ಗೆ ಹೇಳೋಕೆ ಇನ್ನೂ ಸೀನಿಯರ್ ಮಾಸ್ಟರ್ಸ್, ನಾನೇನು ಇಷ್ಟು ಸರ್, ನಾನು ಅಷ್ಟೇ ಸಾಸಿವೆ ಕಾಲಷ್ಟೇ ನಾನು ನಿಮ್ಗೆ ತಿಳಿಸಿರೋದು. ಇನ್ನು ಗ್ರೇಟ್ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಎಲ್ಲ ಬರ್ತಾ ಇದಾರೆ. ನಾನು ಯಾಕಂದ್ರೆ ಎಲ್ಲರ ಹೆಸರನ್ನು ನೋಡಿದೀನಿ. ಒಬ್ಬೊಬ್ರು ಒಂದೊಂದು ಚಕ್ರದ ಬಗ್ಗೆ ಹೇಳ್ತಾರೆ. ಪ್ರತಿಯೊಬ್ರು ಕೂಡ ತಪ್ಪದೆ ಪ್ರತಿದಿನ ಜಾಯಿನ್ ಆಗ್ರಿ. ಯಾಕಂದ್ರೆ ನಾವು ಎಲ್ಲಾ ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಕೆ ಒಂದಿದೆ ಒಳ್ಳೆ ಸುವರ್ಣ ಅವಕಾಶ ಅಂತ ನಾನು ಹೇಳ್ತೀನಿ. ನಾನು ಕೂಡ ನಾಳೆಯಿಂದ ನಾನು ಕೂಡ ಜಾಯಿನ್ ಆಗ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ನಾನು ಇನ್ನು ತಿಳ್ಕೊಳ್ಳೋದು ಸಾಕಷ್ಟಿದೆ. ತುಂಬಾ ಸೀನಿಯರ್ ಮಾಸ್ಟರ್ಸ್ ಎಲ್ಲರೂ ಜಾಯಿನ್ ಆಗಿ ಪ್ರತಿಯೊಂದು ಒಬ್ಬೊಬ್ರು ಒಂದೊಂದು ಚಕ್ರದ ಬಗ್ಗೆ ತಿಳಿಸ್ತಾ ಇದಾರೆ. ಪ್ರತಿಯೊಬ್ರು ಕೂಡ ಜಾಯಿನ್ ಆಗ್ರಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ತುಂಬಾ ಹೃದಯದ ಧನ್ಯವಾದ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು.